ತಲಪಾಡಿ ಗ್ರಾಮದ ಮಾಧವಪುರದಿಂದ ತಾವೆಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಒಂದು ಹುಮ್ಮಸ್ಸಿನಿಂದ ಪ್ರೋತ್ಸಾಹದಿಂದ ಇಲ್ಲೇ ಕಾಲ್ನಡಿಗೆ ಜಾಥಾ ಮುಖಾಂತರ ಇವತ್ತು ಹಲವಾರು ಕಿಲೋಮೀಟರ್ ನಡ್ಕೊಂಡು ಬಂದು ತಾವೆಲ್ಲಿ ಸೇರಿದ್ದೀರಿ. ಜಾಥಾ ಹಮ್ಮಿಕೊಂಡ ಜಾಥಾವನ್ನು ಹಮ್ಮಿಕೊಂಡು ನೇತೃತ್ವ ವಹಿಸಿದ ಎಲ್ಲ ನಮ್ಮ ಹಿರಿಯ ನಾಯಕರಿಗೆ ಮತ್ತು ಭಾಗವಹಿಸುವಂತ ಎಲ್ಲ ಕಾರ್ಯಕರ್ತರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಿಮ್ಮ ಈ ಭಾಗವಹಿಸುವಿಕೆ ನಿಮ್ಮ ವಿಶೇಷವಾದ ಹುಮ್ಮಸ್ಸು ಕಿಲೋಮೀಟರ್ ಗಟ್ಟಲೆ ನಡೆದ್ರು ಕೂಡ ಯಾವುದೇ ಒಂದು ಆಯಾಸ ಇಲ್ಲದೆ ಸಂಪೂರ್ಣವಾದ ಒಂದು ಉತ್ಸಾಹ, ಇದು ಯಾವ ಸಂದೇಶ ಅಂತ ಹೇಳಿದ್ರೆ ನಡೆಯುವಂತ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಅದು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲದೆ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೊಡುವಂತ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾಳೆ ನಡೆಯುವಂತ ಚುನಾವಣೆ ಅತ್ಯಂತ ಮಹತ್ವವಾದ ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಈ ಚುನಾವಣೆ ಬರೀ ಯುವಕರಿಗೆ ನಡೆಯುವಂತ ಚುನಾವಣೆ ಅಲ್ಲ. ಇಲ್ಲಿರುವ ಪ್ರತಿಯೊಬ್ಬರು ಹಿರಿಯ ಕಿರಿಯರು ತಾವು ಕೊಡುವಂತ ಮತದ ಮೌಲ್ಯ ಅದು ಬರೀ ಯುವಕರಿಗೆ ಗೆಲ್ಲಿಸುವಂತ ಮತದ ಮೌಲ್ಯ ಮಾತ್ರ ಅಲ್ಲ. ತಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾಡ್ದು ನಡೆಯುವಂತ ಚುನಾವಣೆ ಮತ್ತು ನೀವು ಕೊಡುವಂತ ಮತ ಅದು ಜನವಿರೋಧಿ ತಾರತಮ್ಯದ ದ್ವೇಷಪೂರಿತವಾದ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸುವಂತ ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇವತ್ತು ಜನವಿರೋಧಿ ಯಾಕೆ ಅಂತ ಹೇಳಿದ್ರೆ ಕಳೆದ 4 ವರ್ಷದಲ್ಲಿ ಯಾವುದೇ ಒಂದು ಜನಪರವಾದ ಒಂದನ್ನು ಕೂಡ ಹಮ್ಮಿಕೊಳ್ಳಿಲ್ಲ ಅಂತ ನಾವು ಇವತ್ತು ನೆನಪು ಮಾಡಿಕೊಳ್ಬೇಕಾಗ್ತದೆ. ಒಂದೇ ಒಂದು ಜನಪರವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ. ಕನಿಷ್ಠ ಒಂದು ರೇಷನ್ ಕಾರ್ಡ್ ಕೊಡುವಂತ ಯೋಗ್ಯತೆ ಇಲ್ಲದ ಸರ್ಕಾರವನ್ನು ಜನಪರವಾದ ಸರ್ಕಾರ ಅಂತ ನಮ್ಗೆ ಹೇಳ್ಬೇಕು. ನಾನೇ ಆಹಾರ ಸಚಿವನಾಗಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತದಲ್ಲಿ. ನಾನು ಒಂದು ಸಿಸ್ಟಮ್ ತಂದೆ, ಅರ್ಜಿ ಕೊಡಿ 5 ನಿಮಿಷದ ರೇಷನ್ ಕಾರ್ಡ್ ತಗೊಂಡೋಗಿ ಅಂತೇನೆ. ಯಾಕೆ ಯಾರು ಅರ್ಜಿ ಕೊಟ್ಟಿದ್ದಾನ 6 ತಿಂಗಳ ಸವಲತ್ತಿಂದ ಕೂಡ ವಂಚಿತನಾಗಬಾರ್ದು. 6 ತಿಂಗಳ ಸವಲತ್ತು ಸಿಗ್ಬೇಕಂತ ನಾವು ಕಾನೂನು ಮಾಡಿ ನಾವು ಎಷ್ಟೋ ಸಾವಿರಾರು ಜನರಿಗೆ ಕೊಟ್ಟಿದ್ದೇವೆ. ಇವರು ಬಂದು ಇವತ್ತು 3.5 ವರ್ಷ ಆದ್ರೂ ಕೂಡ ಇವತ್ತು ಅರ್ಜಿ ಹಾಕಿ ಕೂಡ ಇವತ್ತು ಸುರಿದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಡಳಿತ ಅನ್ನಿಸ್ತದೆ? ಇಡೀ ರಾಜ್ಯದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನಿವೇಶನ ಇಲ್ಲದ ಒಬ್ಬನಿಗೆ ಒಂದು ನಿವೇಶನ ಕೊಟ್ಟಿದ್ದಾರ? ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಕಡೆ ಇವತ್ತು ಆ ಒಂದು ಜಾಗವನ್ನು ಬಹುಶಃ ಸರ್ಕಾರಿ ಜಾಗವನ್ನು ವಶಪಡಿಸಿಕೊಂಡು ಲಕ್ಷಾಂತರ ಜನರಿಗೆ ನಿವೇಶನ ಕೊಡುವಂತ ಕೆಲಸ ಒಬ್ಬನಿಗೆ ಒಂದು ಮನೆ ಕಟ್ಟಲಿಕ್ಕೆ ದುಡ್ಡು ಕಳಿಸ್ತಾರೆ. ಬಡವರಿಗೆ ದುಡ್ಡು ಕಟ್ಟಲೆ ಮನೆ ಕಟ್ಟಿಗೆ ದುಡ್ಡು ಕಟ್ಟದ ಪರಿಸ್ಥಿತಿ ಇದೆ. ಯಾವುದೇ ಒಂದು ಜನಪರವಾದ ಕೆಲಸ ಇಂದಿರಾ ಕ್ಯಾಂಟೀನ್, ಬಹುಶಃ ಇಂದಿರಾ ಕ್ಯಾಂಟೀನ್ ಯೋಜನೆ ನಾನೇ ಆಹಾರ ಮಂತ್ರಿ ಆಗಿದ್ದೆ. ಮೆಡ್ರಾಸ್ಗೆ ನಾನು ರಿಪೋರ್ಟ್ ಕೊಟ್ಟೆ. ನಾನು ಜಾರ್ಜ್ ಮತ್ತು ಮೇಯರ್ 3 ಮೆಂಬರ್ ಕಮಿಟಿ ಇಡೀ ಅದು ರೂಪರೇಷನ್ ಮಾಡಿದವರು. ಯಾಕಾಗಿ ನಾವು ಇಂದಿರಾ ಕ್ಯಾಂಟೀನ್ ತರಬೇಕಂತ ಆಲೋಚನೆ ಮಾಡಿದ್ದೆವು. ನಮ್ಮ ಈ ತಲಪಾಡಿ ಗ್ರಾಮದಿಂದ ಕೋಟೆಕ ಪ್ರದೇಶದಿಂದ ಕೊರ್ರಾಜ ಪ್ರದೇಶದಿಂದ ಮುಡಿಪುಯರಿಂದ ಬೆಳ್ತಂಗಡಿ ಮತ್ತು ಬಂಟ್ವಾಳದಿಂದ ಕಾಲೇಜ್ ಕಲಿಯಲಿಕ್ಕೆ ಸೋದರರು ನಗರಕ್ಕೆ ಬರ್ತಾರೆ. ಸರ್ಕಾರಿ ಕಾಲೇಜಿಗೆ ಯಾರು ಶ್ರೀಮಂತರ ಮಕ್ಕಳು ಬರೋದು ಕಡಿಮೆ. ಸರ್ಕಾರಿ ಕಾಲೇಜಿಗೆ ಬಡವರ ಮಕ್ಕಳು ಮಾರ್ಕೆಟ್ ಬಹುಶಃ ಅಲ್ಲಿಗೆ ಬರ್ತಾರೆ. ಜನಸಾಮಾನ್ಯ ಗ್ರಾಮೀಣ ಮಟ್ಟದ ಬಹಳಷ್ಟು ದೂರದಿಂದ ಬಂದಂತ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಒಂದು ಊಟ ಮಾಡಿ ಕಾಲೇಜಿಗೆ ಬಂದ್ರೆ ಮಧ್ಯಾಹ್ನ ಊಟ ಮಾಡ್ತಾ ಇರಲಿಲ್ಲ. ಹಸಿದ ಹೊಟ್ಟೆಯಲ್ಲಿ ಕಲಿಯುವಂತ ಪರಿಸ್ಥಿತಿ ಇತ್ತು. ಮತ್ತೆ ಅವರು ಸಂಜೆ ಮನೆಗೆ ಹೋಗಿ ಊಟ ಮಾಡೋದ ಪರಿಸ್ಥಿತಿ ಇತ್ತು. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನ ಹೋಟೆಲ್ಗೆ ಮತ್ತು ಕ್ಯಾಂಟೀನ್ಗೆ ಹೋಗಿ 100 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಅವ್ರದ್ದು ದುಡ್ಡು ಇರಲಿಲ್ಲ. ಅಂತ ವಿದ್ಯಾರ್ಥಿಯನ್ನು ಬಹುಶಃ ಇವತ್ತು ಹಸಿದ ಹೊಟ್ಟೆಯಲ್ಲಿ ಕಲಿಬಾರ್ದಂತ ಹೇಳಿ ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರು ಕಲಿಬೇಕಂತ ಹೇಳಿ ಮಧ್ಯಾಹ್ನಕ್ಕೆ ನಾವು 10 ರೂಪಾಯಿ ಊಟ ಕೊಟ್ರೆ ನಾವು ಬಂದ್ ಮಾಡ್ತಾರೆ. ಇವರ ಕರುಣೆ ಮಾನವೀಯತೆ ಇದೆ ಅಂತ ಕೇಳ್ಬೇಕಾಗ್ತದೆ.
ರಿಕ್ಷಾ ಚಾಲಕರಿರ್ತಾರೆ, ಕೂಲಿ ಕಾರ್ಮಿಕರಿರ್ತಾರೆ, ನಗರ ಮಟ್ಟಕ್ಕೆ ಹೋಗುವಂತ ಬಸ್ ಕಂಡಕ್ಟರ್ ಇದ್ದಾರೆ, ಬಸ್ ಡ್ರೈವರ್ಗಳಿದ್ದಾರೆ, ಬಸ್ ಕ್ಲೀನರ್ ಇದ್ದಾರೆ, ಲಾರಿ ಕ್ಲೀನರ್ ಇದ್ದಾರೆ. ಬಹುಶಃ ಇವತ್ತು ನಗರ ಮಟ್ಟಕ್ಕೆ ಹೋಗಿ ಕೂಲಿ ಕೆಲಸ ಮಾಡುವವರು ಅವ್ರು ಗಂಜಿ ಊಟ ಮನೆಯಲ್ಲಿ ಮಾಡಿದ್ರೆ ಮತ್ತೆ ಸರಿಯಾಗಿ ಬಂದು ಊಟ ಮಾಡಿದ್ರೆ ಮತ್ತೆ ಸಂಜೆ ಮನೆಯಲ್ಲಿ ಅವ್ರಿಗೆ ಆರ್ಥಿಕವಾದ ಶಕ್ತಿ ಇಲ್ಲ ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ. ಅಂತವ್ರಿಗೆ ನಾವು ಬೆಳಿಗ್ಗೆ 5 ರೂಪಾಯಿಗೆ ತಿಂಡಿ ಕಾಫಿ, ಸಂಜೆ 10 ಆಯ್ತು, ಮಧ್ಯಾಹ್ನ 10 ರೂಪಾಯಿಗೆ ಊಟ, ಸಂಜೆ 5 ರೂಪಾಯಿಗೆ ಮತ್ತೆ ತಿಂಡಿ ಕಾಫಿ ಕೊಟ್ರೆ ಇವತ್ತು ಅದನ್ನು ಬಂದ್ ಮಾಡಿ ಕೊಡಿ ಕೂತ್ಕೊಂಡಿದ್ದಾರೆ. ಯಾವ ರೀತಿಯ ಸರ್ಕಾರದ ಕೆಲವೊಂದು ಅವಕಾಶ ಆಗ್ಬೇಕು. ಒಂದು ಸರ್ಕಾರ ಅಂತ ಹೇಳಿದ್ರೆ ಜನರನ್ನು ಬದುಕಿಸ್ಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕಾಗ್ತದೆ. ಜನರನ್ನು ಬದುಕಿಸ್ಲಿಕ್ಕೆ ಬೇಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಆದ್ರೆ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದಲ್ಲಿ ಅವರದೇ ಪಕ್ಷದ ಸಂತೋಷ್ ಪಟೇಲ್ ಎಂಬ ಕಾರ್ಯಕರ್ತ ಬಹುಶಃ ಇವತ್ತು ಅವನು ಗುತ್ತಿಗೆ ಮಾಡಿ ಅವನಿಗೆ ಬಿಲ್ ಕೊಡ್ಲಿಲ್ಲ ಅಂತ ಹೇಳಿದಾಗ ಅವನು ಲೆಟರ್ ಇವತ್ತು ಮುಖ್ಯಮಂತ್ರಿ ಬರ್ತಾನೆ, ರಾಜ್ಯಪಾಲರಿಗೆ ಬರ್ತಾನೆ, ಪ್ರಧಾನಮಂತ್ರಿಗೆ ಬರೀತಾನೆ. ಬಹುಶಃ ಇವತ್ತು ನಮ್ಮ ರಾಷ್ಟ್ರ ಅಧ್ಯಕ್ಷರಿಗೆ ಭೇಟಿ ಮಾಡಿ ನಾನು ಕಷ್ಟದಲ್ಲಿದ್ದೇನೆ, ನಾನು ಬಂಗಾರ ಬಡವಿಟ್ಟು ಜಾಗ ಅಡವಿಟ್ಟು ಫೈನಾನ್ಸ್ ಲೋನ್ ತೆಗೆದು ನಾನು ಕೆಲಸ ಮಾಡಿದ್ದೇನೆ, ನನ್ನ ಇವತ್ತು ಬಿಲ್ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಇವನು ಯಾರು ಕ್ಯಾರೆ ಮಾಡಲಿಲ್ಲ. 40% ಭ್ರಷ್ಟಾಚಾರದ ಪರಮಾವಧಿ ಮುಟ್ಟಿದ ನಂತರ ಕೂಡ ಅವನು ಬಹುಶಃ ಮಂಗಳೂರಿಗೆ ಉಡುಪಿಗೆ ಬಂದು ಅವನು ರಾಷ್ಟ್ರೀಯ ಸರ್ಕಾರದ ಮಂತ್ರಿ ಹೆಸರನ್ನು ಬರೆದಿಟ್ಟುಕೊಂಡು ಅವನು ಸೂಸೈಡ್ ಮಾಡ್ತಾನೆ. ಎಲ್ಲಿ ಒಂದು ಸರ್ಕಾರ ಜನ ಬದುಕಿಸಬೇಕಾ? ಈ ಬಿಜೆಪಿಯ ಭ್ರಷ್ಟಾಚಾರದಿಂದ ಸರ್ಕಾರದ ಹೆಸರನ್ನು ಕೇಳಿ ಜನ ಇವತ್ತು ಸೂಸೈಡ್ ಮಾಡಿದ ಪರಿಸ್ಥಿತಿಗೆ ಒಂದು ಬಂದದ್ದು ನಾವು ಇವತ್ತು ನೋಡಿದ್ದೇವೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರಿನಲ್ಲಿ ಇವತ್ತು ಅವನು ಶೂಟ್ಔಟ್ ಮಾಡ್ದ, ಅವನಿಗೆ ಗುಂಡಿಟ್ಟು ತಲೆಗೆಟ್ಟುಕೊಳ್ತಾನೆ. ಅವನು ಬಹುಶಃ ಅಲ್ಲಿಗೆ ಹೋಗ್ಲಿಕ್ಕೆ ನೋಡಿದ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಹೇಳ್ತಾರೆ, ಪಾಪ ಇವನೇನು ಮಾಡ್ಬೋದು, ಇನ್ನು 80 ಲಕ್ಷ ಕೊಡ್ಲಿಕ್ಕೆ ಟ್ರಾನ್ಸ್ಫರ್ ಆಗಲಿಕ್ಕೆ ಇಲ್ಲಿಗೆ 80 ಲಕ್ಷ ಕೊಟ್ಟು ಬಂದರೆ ಇವನು ಸುಸೈಡ್ ಅಲ್ಲದೆ ಮತ್ತೆ ಏನು ಮಾಡಿದ್ರು ಅಂತ ಹೇಳಿ ಕೊಂಡು ಕೇಳುವಂಥ ಪರಿಸ್ಥಿತಿ ಯಾವ ಕಾಲಘಟ್ಟಕ್ಕೆ ನಮ್ಮ ರಾಜ್ಯ ಬಂದಿದೆ ನೋಡಿ. ಇವತ್ತು ಬಹುಶಃ ಪೊಲೀಸ್ ಇಲಾಖೆ ನೇಮಕಾತಿಯಲ್ಲಿ ಕರ್ನಾಟಕ ಮತ್ತು ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಯಾರಾದರೂ ಒಬ್ಬ IPS ಮತ್ತು IAS ಅಧಿಕಾರಿಗಳು ಇಡೀ ದೇಶದಲ್ಲಿ ಎಲ್ಲಿಯಾದರೂ ಜೈಲಲ್ಲಿ ಇದ್ರೆ ಅದು ಕರ್ನಾಟಕದಲ್ಲಿ ಅಂತ ಹೇಳಿ ಬಹುಶಃ ಬಿಜೆಪಿಗೆ ಇವತ್ತು ನಾಚಿಕೆ ಆಗಬೇಕು. ಕರ್ನಾಟಕದಲ್ಲಿ ಇವತ್ತು ಒಂದು ವಿಚಾರ ಇದಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ 450 ಪೋಸ್ಟಿಗೆ 55,000 ಜನ ವಿದ್ಯಾರ್ಥಿ ಅರ್ಜಿ ಮಾಡಿದ್ರು. 55,000. ಈ 55,000 ಜನರಲ್ಲಿ ಯಾರು ಕರೆಕ್ಟ್ ಇದ್ದಾರೆ ಅವರನ್ನು ನೇಮಕಾತಿ ಮಾಡಿ ಕಳಿಸಿ ಅವರನ್ನು ಕೆಲಸಕ್ಕೆ ಬಿಡುವ ಬದಲು ಅದರಲ್ಲಿ ಅವರು ಭ್ರಷ್ಟಾಚಾರ ತೊಡಗಿ ಯಾರು ಇವತ್ತು ಮಾರ್ಕ್ ಇಲ್ಲ ಅವನನ್ನು ಇವರು ಪಾಸ್ ಮಾಡಿ ಇವತ್ತು ಯಾರಿಗೂ ಕೂಡ ಯಾರಿಲ್ಲದಂಥ ಪರಿಸ್ಥಿತಿ ಆಗಿದೆ. ಅಲ್ಲಿ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಭ್ರಷ್ಟಾಚಾರಕ್ಕೆ ಅಂತ ಹೇಳಿದ್ರೆ ಆ ಹಳ್ಳಿಯಲ್ಲಿ ಒಬ್ಬ ದಡ್ಡ ಇದ್ದಂತೆ, ಅವನು ಅಷ್ಟೇ ಹುಷಾರಿಲ್ಲ, ಅವನು ಕೂಡ ಎಕ್ಸಾಮ್ ಬರೆದ ನಂತರ ರಿಸಲ್ಟ್ ಬರುವ ಮುಂಚೆ ಅವನು ಪೊಲೀಸ್ ಡ್ರೆಸ್ ಆಗಿ ಆ ಕಡೆ ಸುತ್ತಾಡ್ದ ಇನ್ಸ್ಪೆಕ್ಟರ್ ಊರಲ್ಲಿ. ಅದೇ ಅವನಿಗೆ ಫ್ಲೆಕ್ಸ್ ಅಲ್ಲಿ ಅವನ ಫೋಟೋ ಹಾಕಿ ಅವನಿಗೆ ಸನ್ಮಾನ ಅಂತೆ. ಊರವ್ರು ಹೇಳಿದಂತೆ ಇವನೇ ರಿಸಲ್ಟೇ ಬರಲಿಲ್ಲ, ಇವನೆಂತ ಸುತ್ತಾಡೋದು ನೋಡುವಾಗ ಎಲ್ಲ ಕೂಡ ಭ್ರಷ್ಟಾಚಾರ ಸಿಕ್ಕುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಭ್ರಷ್ಟಾಚಾರದ ಪರಮಾವಧಿ ಇವತ್ತು ಬಂದು ನಿಲ್ಲುವಂಥ ಅವಕಾಶ ಆಗಿದೆ. ಅಷ್ಟು ಮಾತ್ರ ಯಾಕೆ, ನಿಮ್ಮ ಬೆಲೆ ಏರಿಕೆಯು ಇವತ್ತು ಗ್ಯಾಸಿಗೆ ಯಾವ ರೀತಿ ಬೆಲೆಗೆ ಆಯ್ತು, ಪೆಟ್ರೋಲ್ ಏನಾಯ್ತು, ಡೀಸೆಲ್ ಏನಾಯ್ತು. ಬಹುಶಃ ಈ ಜನಸಾಮಾನ್ಯ ಮಕ್ಕಳಿಗೆ ಕೂಡ ಬಹುಶಃ ಒಂದು ಸೋದರಿಗೆ ಮತ್ತು ಮಗಳಿಗೆ ಮದುವೆ ಮಾಡಿ ಕೊಡುವ ಸಂದರ್ಭದಲ್ಲಿ ಕನಿಷ್ಠ 2 ಪೌಂಡ್ ಒಂದು ಕುತ್ತಿಗೆ ಒಂದು ಕಿವಿಗೆ ಹಾಕಿ ಆ ಸೋದರನೊಂದು ಖುಷಿಯಲ್ಲಿ ಕಲಿಸ್ತಾ ಇದ್ರು ಕಡು ಬಡವರು ಕೂಡ. ಇವತ್ತು ಅತ್ಯಂತ ಕಡು ಬಡವರು ಮತ್ತು ಕಷ್ಟದಲ್ಲಿದ್ದವರು ತಮ್ಮ ಮಗಳಿಗೆ ಮತ್ತು ಸೋದರಿಗೆ ರೋಲ್ಡ್ ಗೋಲ್ಡ್ ಚಿನ್ನ ಹಾಕಿ ಕಣ್ಣೀರಲ್ಲಿ ಮದುವೆ ಮಾಡಿ ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಮಾಡಿದೆ ಅಂತ ನಾನು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಯಾವ ರೀತಿ ಇವತ್ತು ರೇಟ್ ಆಗಿದೆ. ಬಹುಶಃ ಇವತ್ತು ಮನೆಯಲ್ಲಿ ಎಣ್ಣೆ ರೇಟ್ ಎಷ್ಟು, ಭತ್ತದ ರೇಟ್ ಎಷ್ಟು, ಯಾರು ಕೇಳಲಿಕ್ಕಿಲ್ವ? ಸಿಮೆಂಟಿನ ರೇಟ್ ಬಂದು ಮನೆ ಕಟ್ಟುವನಿಗೆ ಸಿಮೆಂಟಿನ ರೇಟ್ ಎಷ್ಟು, ಸ್ಟೀಲ್ ಇದು ರೇಟ್ ಎಷ್ಟು, ಒಟ್ಟಲ್ಲಿ ಜಾಸ್ತಿ ಆಗುದಾ? ಇದನ್ನು ಕೇಳಲಿಕ್ಕೆ ಜನ ಇಲ್ವಾ? ಬಂಗಾರ ಅಂಗಡಿಯವನು ಬಂಗಾರ ರೇಟ್ ಜಾಸ್ತಿ ಮಾಡೋದು, ಸಿಮೆಂಟ್ ಅಂಗಡಿಯವರು ಸಿಮೆಂಟ್ ರೇಟ್ ಜಾಸ್ತಿ ಮಾಡೋದು, ಸ್ಟೀಲ್ ಅಂಗಡಿಯವರು ಸ್ಟೀಲ್ ರೇಟ್ ಜಾಸ್ತಿ ಮಾಡೋದು, ಎಣ್ಣೆ ವ್ಯಾಪಾರಸ್ಥವನು ಎಣ್ಣೆ ವ್ಯಾಪಾರ ಜಾಸ್ತಿ ಮಾಡೋದು, ಆಯಿಲ್ ಕಂಪನಿಯವರು ಪೆಟ್ರೋಲ್. ಜನ ಇವಾಗ ಸರ್ಕಾರದಲ್ಲಿ ಏನು ಕಾನೂನು ಇಲ್ವಾ? ಬೆಲೆ ಏರಿಕೆ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರದ ಒಂದು ಕಾನೂನು ಇದೆಯಾ ಇಲ್ವಾ ಅಂತ ನಾನು ಕೇಳಬೇಕಾಗ್ತದೆ. ಎಲ್ಲ ಅಧಿಕಾರ ಮತ್ತು ಎಲ್ಲ ಕಾನೂನು ನಿಯಮಗಳು ಕೂಡ ನನ್ನಲ್ಲಿತ್ತು, ಸರ್ಕಾರದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು 6 ಸಚಿವನಾಗಿದ್ದಲ್ಲಿ ಕೂಡ ಇತ್ತು. ಆಗ ಒಮ್ಮೆಲೆ ಬಹುಶಃ ನಮ್ಮ ತೊಗರಿ ಬೆಲೆಗೆ ಬಹಳಷ್ಟು ಜಾಸ್ತಿ ಆಯಿತು. ನಾನು ಕೇಳಿದೆ ಏನಿಷ್ಟು ಸಡನ್ ಆಗಿ 20 ರೂಪಾಯಿದು 120 ರೂಪಾಯಿದ್ದು 300 400 ಆಗಿದೆ ಅಂತ ಹೇಳಿ. ಆಗ ನಾನು 3 ಸೂಪರ್ ಮಾರ್ಕೆಟ್ಗೆ ಹೋದೆವು. ಅಲ್ಲಿ ನೋಡೋರು ಬರೆದಿದ್ದು MRP 300, ಸೆಲ್ ರೇಟ್ 200 ಅಂತೇಳಿ.
ನನ್ನ ಸೆಕ್ರೆಟರಿ ಮತ್ತು ನಾವು ಕೇಳಿದ್ವಿ, ಅವನು ಹೇಗಿದೆ 300 ರೂಪಾಯಿ ಇದೆಯೋ ನಿನ್ನೂರಿಗೆ ಲಾಸಲ್ಲಿ ಯಾಕೆ ತಲೆಗೆಟ್ಟಿದೆ ಕೊಡಲಿಕ್ಕೆ, ಇವನು ಹೇಗೆ ಕೊಡ್ತಾನೆ? 300 MRP ಇದೆ, 300ಗೆ ಕೊಡಬೇಕಲ್ಲ, ಇದು ಲಾಸಲ್ಲಿ ಯಾಕೆ 100 ರೂಪಾಯಿನ ಕಡಿಮೆಯಲ್ಲಿ ಅವ್ರಿಗೆ ಕೊಡೋದು, ಹೇಗೆ ಅವನು ಕೊಡೋದು? ಅಂಗಡಿ ಅವನಿಗೆ ತಲೆಗೆಟ್ಟಿದೆ ಕೊಡಲಿಕ್ಕೆ ಅಂತ ಹೇಳಿ ಅವನಿಗೊಂದು ಕಾನೂನು ನೋಟಿಸ್ ಜಾರಿ ಮಾಡಿ ಅವನ ಮೇಲೆ ಕೇಸ್ ಹಾಕಿದಾಗ ಓಡೋಡಿಕೊಂಡು ವಿಷಯ ಹೇಳಿದ. ನಾವು 3 ದಿವಸ ಎಲ್ಲ ತೊರಗಿ ಬೇರೆ ವ್ಯಾಪಾರ ಕರೆದೆವು, ಹೋಲ್ಸೇಲ್ ಕೊಡೋರು, ನೀವು ನಮ್ಗೆ ಎಷ್ಟಕ್ಕೆ ಸಪ್ಲೈ ಮಾಡ್ತೀರಿ ಅಂತೇಳಿ. ಅವ್ರು ಹೇಳಿ ನಮಗೆ 120 ಸಪ್ಲೈ ಮಾಡ್ತೇವೆ ಅಂತ ನಮ್ಗೆ ಹೇಳಿದರು. ನೋಡಿ, 300 ರೂಪಾಯಲ್ಲಿ 120. ನಾವು ಇಡೀ ನಮ್ಮೆಲ್ಲ APMC ವಾರ್ಡಿನ ತಾಲೂಕು ಮಟ್ಟದಲ್ಲಿ ತೊಗರಿ ಬೇಳೆ ಸ್ಟಾಕ್ ಮಾಡಿ ಹೇಳಿದೆವು ಪೇಪರ್ನಲ್ಲಿ, ಯಾರಿಗೆಲ್ಲ ತೊಗರಿ ಬೇಳೆ ಬೇಕು 120 ರೂಪಾಯಿಗೆ ನಾವು ಕೊಡ್ತೇವೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ನೀವು ನಂಬಲಿಕ್ಕಿಲ್ಲ. ಮರು ದಿವಸ ಇದೇ ಸೂಪರ್ ಮಾರ್ಕೆಟ್ನಲ್ಲಿ ಕೂಡ 300 ಇದ್ದದ್ದು 200 ಇದ್ದದ್ದು 110 ರೂಪಾಯಿಗೆ ಒಂದು ನಿಲ್ಲುವಂಥ ಕೆಲಸ ಆಯಿತು. ಸೊ ಕಾನೂನು ಎಲ್ಲ ಅವಕಾಶಗಳು ಇದೆ ಸರ್ಕಾರ ಹತ್ರ. ಇವರು ಸಮರ್ಪಕವಾದ ವಿಭಾಗ ಮಾಡದೆ ಜನರನ್ನು ಸತಾಯಿಸುವ ಕೆಲಸ ಮಾಡಿದ್ದಾರೆ. ಅದರ ಮೇಲೆ ಟ್ಯಾಕ್ಸ್ನ ಮೇಲೆ ಟ್ಯಾಕ್ಸಿನ ಮೇಲೆ ಟ್ಯಾಕ್ಸ್. ಅತ್ಯಂತ ದರಿದ್ರ ಸರ್ಕಾರ ಇವತ್ತು ಉಪ್ಪಿನ ಮೇಲೆ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ನೀವು ತಿನ್ನುವಂಥ ಮಕ್ಕಳು ಬಿಸ್ಕೆಟ್ ತಿನ್ನುವಂಥ ಬಿಸ್ಕೆಟ್ ಮೇಲೆ ಟ್ಯಾಕ್ಸ್, ನೀವು ಊಟ ಮಾಡುವ ಅನ್ನ ಮೇಲೆ ಟ್ಯಾಕ್ಸ್, ಹಾಲಿನ ಮೇಲೆ ಟ್ಯಾಕ್ಸ್, ಮೊಸರಿನ ಮೇಲೆ ಟ್ಯಾಕ್ಸ್. ನಮ್ಮ ದಿನನಿತ್ಯದ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಟ್ಯಾಕ್ಸ್ ಹಾಕಿದ ಇತಿಹಾಸ ಇದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳುವಂತಾಗಬೇಕು. ಈ ಸರ್ಕಾರಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ದ್ವೇಷಪೂರಿತವಾದ ಸರ್ಕಾರ ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಬಹುಶಃ ಇಡೀ ಬಿಜೆಪಿ ಸರ್ಕಾರ ಇಡೀ ರಾಜ್ಯವನ್ನು ಕೋಮುವಾದಿಗಳ ಕೈಯಲ್ಲಿ ಕೊಟ್ಟು ಅವರು ಮಾಡುವಂತ ಎಲ್ಲಾ ಗಲಾಭೆ ಸಮಸ್ಯೆಯನ್ನು ದೂರದಲ್ಲಿ ನಿಂತು ನೋಡಿ ಆನಂದಿಸಿ ಅದರಲ್ಲಿ ರಾಜ್ಯಕ್ಕೆ ಲಾಭ ಪಡೀಲಿಕ್ಕೆ ಪ್ರಯತ್ನ ಪಟ್ಟದಲ್ಲದೆ ಅದನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಲು ಎಲ್ಲಿಯೂ ಕೂಡ ಪ್ರಯತ್ನ ಮಾಡಲಿಲ್ಲ. ಗಲಾಟೆ ಮಾಡಿಸಿ ದೂರ ನಿಂತು ರಾಜ್ಯಕ್ಕೆ ಲಾಭ ಏನು ತಗೊಳ್ಳಿಕ್ಕೆ ಆಗ್ಬೋದು ಅಂತ ಆಲೋಚನೆ ಮಾಡಿದಲ್ಲದೆ ಸಮರ್ಪಕವಾಗಿ ಎಲ್ಲರೂ ಖುಷಿಯಿಂದ ಇರಬೇಕಂದು ಎಂದೇ ಒಂದು ವಾತಾವರಣ ಕೂಡ ಸರ್ಕಾರದಿಂದ ಬರಲಿಲ್ಲ. ಜನಸಾಮಾನ್ಯ ಪರಿಹಾರ ಕೊಡೋದ್ರಲ್ಲಿ ಕೂಡ ಇವ್ರದ್ದು ತಾರತಮ್ಯ, ಜನಸಾಮಾನ್ಯ ಯೋಜನೆ ಕೊಡೋದ್ರಲ್ಲಿ ಕೂಡ ತಾರತಮ್ಯ. ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಎಷ್ಟೆಲ್ಲ ಸಾಧ್ಯವಿದೆಯಾ ಅಷ್ಟೆಲ್ಲ ಕಾನೂನುಗಳು ವಿಚಾರಗಳನ್ನು ಸರ್ಕಾರ ಖುದ್ದು ನಿಂತು ಮಾಡಿದ್ದು ನಾವು ನಮ್ಮ ಕಣ್ಣ ಮುಂದೆ ಕಳೆದ 4 ವರ್ಷದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಎಂದಿಗೂ ಕೂಡ ಬದುಕಲಿಕ್ಕೆ ಬಿಡಬಾರ್ದು ಹೇಳಿ ಒಂದು ದೃಢವಾದ ತೀರ್ಮಾನ ಪ್ರತಿಯೊಬ್ಬರಿಗೂ ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಬಹುಶಃ ಈ ಸರ್ಕಾರ ಮತ್ತೆ ಬದುಕಲಿಕ್ಕೆ ಬಿಟ್ಟರೆ ಖಂಡಿತವಾಗಿ ಜನರಿಗೆ ಆಗುವಂಥ ಅತ್ಯಂತ ದೊಡ್ಡ ನಷ್ಟ ಅಂತ ಬಹುಶಃ ನಿಮಗೆ ಅರ್ಥ ಆಗ್ತಾ ಇರಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹಳ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಹೇಳ್ತೇನೆ, ಬಿಜೆಪಿಯ ಆಯುಷ್ಯ ಬರೀ 5 ದಿವಸಗಳು ಮಾತ್ರ. ಮೇ 10ಕ್ಕೆ ಬಿಜೆಪಿ ಆಯುಷ್ಯ ಮುಗಿದು ಹೋಗ್ತದೆ ರಾಜ್ಯದಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಿಜೆಪಿ ಬದುಕಿದ್ರೆ 7 ದಿವಸಗಳು ಮೇ 13 ತನಕ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಅದರ ನಂತರ ಬಿಜೆಪಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಬಿಜೆಪಿ ಇವತ್ತು ಡೆತ್ ಬೆಡ್ನಲ್ಲಿ ಬಹುಶಃ ಇವತ್ತು ಸಾವಿನ ಹಾಸಿಗೆಯಲ್ಲಿ ಇದ್ದುಕೊಂಡು ಕೊನೆಯ ಉಸಿರನ್ನು ಎಳೆಯುವಂತ ಪರಿಸ್ಥಿತಿಯಲ್ಲಿದ್ದು ಪ್ರತಿಯೊಂದು ದಿವಸ ಕೂಡ ಇವತ್ತು ಲೆಕ್ಕ ಆಗ್ತಾ ಕೂತ್ಕೊಂಡಿದೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ICU ವೆಂಟಿಲೇಟರ್ ಇರುವಂತ ಬಿಜೆಪಿ ಪ್ರತಿದಿನ ತನ್ನ ಕೊನೆಯ ದಿನ ಲೆಕ್ಕ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯನ್ನು ಬದುಕಲಿಕ್ಕೆ ಪ್ರಯತ್ನ ಪಡುವವರು ಯಾರಂತ ಹೇಳಿದ್ರೆ ಅದು SDP ಪಕ್ಷದವರು ಇವತ್ತು ಬಿಜೆಪಿಯನ್ನು ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ನಮ್ಮ ವಿಧಾನದಲ್ಲಿ ನಾವು ಹಿಂದೆ ಕೂಡ ಲೆಕ್ಕಗತ್ತೆ ಕೊಡಲಿಲ್ಲ, ಈಗಲೂ ಕೂಡ ಲೆಕ್ಕಗತ್ತೆ ಕೊಡಲಿಲ್ಲ, ಇನ್ನು ಮುಂದೆ ಕೊಡುವ ಲೆಕ್ಕ ನಮ್ದು ನಮ್ಗೆ ಬೇಸರಿಲ್ಲ. ಆದ್ರೆ ಇವತ್ತು ನೀವು ಬೆಳ್ತಂಗಡಿ ನಿಮಗೆ ರಕ್ಷಿಶ್ವರಾಮ್ ಏನ್ ಮಾಡಿದಾನೆ, ಅವನು ಎಷ್ಟು ನಮ್ಮ ಪರವಾಗಿ ಮಾತಾಡ್ತಿದ್ದ. ನೀವು ಸಮುದಾಯ ಅಂತ ಹೇಳಿ ಅವ್ರದ್ದು ಕ್ಯಾಂಡಿಡೇಟ್ ಆಗಿ ನಮ್ಮ ಜೊತೆ ನಿಲ್ಲುವವರು ಯಾರಿದ್ದಾರೆ, ನಮ್ಮ ನಂಬುವವರು ಯಾರು? ನಿಮ್ಮನ್ನು ರಮಣಾತ್ರ ಗೆಲ್ಲುವಂತೆಲ್ಲ ಅವಕಾಶ ಇದೆ, ಬಿಜೆಪಿಯಲ್ಲಿ ಸೋಲ್ತದೆ, ಅಲ್ಲಿ ನೀವು ಕ್ಯಾಂಡಿಡೇಟ್ ಆಗ್ತೀರಿ. ಪುತ್ತೂರಲ್ಲಿ ಅಶೋಕ್ ರೈ ಗೆಲ್ತಾರೆ ಅಂದೆಲ್ಲ ಚಾನ್ಸ್ ಇದೆ, ಅಲ್ಲಿ ಬಿಜೆಪಿ ಸೋಲ್ತದೆ, ನಿಮ್ಮದ ಕ್ಯಾಂಡಿಡೇಟ್ ಜೈಲಲ್ಲಿ ಇದ್ದಂತಂದಲ್ಲಿ ಕ್ಯಾಂಡಿಡೇಟ್ ಆಗ್ತೀರಿ. ವಿನಯ್ ಕುಮಾರ್ ಸೌರ್ಗೆ ಗೆಲ್ಲುವಂತೆಲ್ಲ ಅವಕಾಶ ಇದೆ, ಅಲ್ಲಿ ಬಿಜೆಪಿ ಸೋಲ್ತದೆ, ನೀವು ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀರಿ. ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ಗೆಲ್ತಾರೆ, ಬಿಜೆಪಿ ಸೋಲ್ತದೆ, ಅಲ್ಲಿ ನಮ್ಗೊಂದು ಅವಕಾಶ ಇದೆ, ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀರಿ. ಮೂಡುಬಿದ್ರೆಯಲ್ಲಿ ಮಿಥುನ್ ರೈ ಗೆಲ್ಲುವಂತೆಲ್ಲ ಅವಕಾಶಗಳಿದೆ, ಅಲ್ಲಿ ಬಹುಶಃ ಬಿಜೆಪಿ ಸೋಲುವಂತ ಚಾನ್ಸಸ್ ಇದೆ, ನೀವು ಕ್ಯಾಂಡಿಡೇಟ್ ಆಗ್ತೀರಿ. ಆಗ ನಿಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಹೋಗ್ಬೇಕು ಮತ್ತೆ ಬಿಜೆಪಿ ಬರ್ಬೇಕೆಂಬ ಒಂದೇ ಉದ್ದೇಶ ಅಂತ ನಮಗೆ ಅರ್ಥ ಆಗುವಂತ ಅವಕಾಶ ಸರ್ವ ಜನರಿಗೆ ಕೂಡ ಗೊತ್ತಾಗಿದೆ. ಆದ ಕಾರಣ ಬಹುಶಃ ಜನಸಮೂಹ ಆಲೋಚನೆ ಮಾಡಬೇಕು. ನಾವು ಬರೀ ಬಿಜೆಪಿಯನ್ನು ಸೋಲಿಸುವುದು ಮಾತ್ರ ಅಲ್ಲ, ಬಿಜೆಪಿಯನ್ನು ಸೋಲಿಸುವ ಜೊತೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ ಬಿಜೆಪಿಗೆ ಯಾರು ಬೆಂಬಲ ಕೊಡ್ತಾರೆ ಅವರಿಗೆ ಡಿಪಾಸಿಟ್ ಇಲ್ಲದ ರೀತಿ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಮಾಸ್ತೇನೆ.
ತಕ್ಕವಾದ ಪಾಠವನ್ನು ಸೂಕ್ತವಾದ ಸಮಾಜ ಕಲಿಸುವಂತ ಅವಕಾಶ ಆಗುವಂತ ವಿಚಾರ ಇವತ್ತು ಆಗಲೇಬೇಕಾಗ್ತದೆ. ಇದು ಬಹುಶಃ ನಮ್ಮ ಎಲ್ಲ ಸ್ವಾಭಿಮಾನ ಮತ್ತು ಗೌರವದ ಪ್ರಶ್ನೆ ಆಗಿದ್ದು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ಒಂದು ಚುನಾವಣೆ ಬಹುಶಃ ಕಾರ್ಯಕರ್ತರ ಮತ್ತು ನಮ್ಮ ಚುನಾವಣೆ ನನ್ನ ಚುನಾವಣೆ ಅಲ್ಲ, ಪ್ರತಿಯೊಂದು ಜನರ ಚುನಾವಣೆ ಆಗಿದೆ. ಪ್ರತಿಯೊಂದು ಜನ ಎದ್ದು ನಿಂತು ಬಹುಶಃ ನಾವು ಇವತ್ತು ತೀರ್ಮಾನ ಮಾಡಬೇಕು. ಯಾರು ಬಿಜೆಪಿಗೆ ಆಕ್ಸಿಜನ್ ಕೊಡ್ತಾರೆ ಆ ಆಕ್ಸಿಜನ್ ಕಟ್ ಮಾಡುವ ಜವಾಬ್ದಾರಿ ಅದು ನಮ್ಮ ಪ್ರತಿಯೊಬ್ಬ ಮತದಾರ ಮತ್ತು ಕಾರ್ಯಕರ್ತ ಮತ್ತು ನಾಗರಿಕರ ಜವಾಬ್ದಾರಿ ಅಂತ ಹೇಳಿ ವಿಚಾರ ಆಗುವಂತ. ಆದ ಕಾರಣ ನಾಡಿನ 13ನೇ ತಾರೀಕು ಕೌಂಟಿಂಗ್ ಆಗುವಾಗ ಇದು ಇಡೀ ಒಂದು ಕ್ಷೇತ್ರ ಪಕ್ಷದ ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಇಡೀ ಸಮಾಜದ ಇಡೀ ಸರ್ವರ ಸ್ವಾಭಿಮಾನದ ಪ್ರಶ್ನೆ ಆಗಿ ಎದ್ದು ನಿಲ್ಲುವಂತ ಅವಕಾಶ ಆಗ್ತದೆ. ಆ ಗೌರವ ತರಲಿಕ್ಕೆ ನಾವು ಈಗಿಂದಲೇ ಪ್ರಯತ್ನ ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವು ಇದನ್ನು ಆಲೋಚನೆ ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಾನು ನಿಮಗೆ ದೀರ್ಘವಾಗಿ ನಾನು ಇವತ್ತು ಮಾತಾಡೋದು ಇವತ್ತು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಇವತ್ತು ಸತ್ಯ ಮತ್ತು ಅಸತ್ಯದ ಚುನಾವಣೆಯಾಗಿ ಎದ್ದು ನಿಂತಿದೆ. ಬಿಜೆಪಿ ಮತ್ತು ಇನ್ನಿತರ ಪಕ್ಷಗಳಿಗೆ ಅವ್ರ ಹತ್ರ ಸತ್ಯ ಕೆಲಸ ಮಾಡದೇ ಏನೂ ಇಲ್ಲ. ನಾವೆಲ್ಲ ನಿಮ್ಮನ್ನು ನೋಡಿ ಚುನಾವಣೆ ನಿಂತಿದ್ದೇವೆ. ಕಾಂಗ್ರೆಸ್ ಜನಸಾಮಾನ್ಯನ ನೋಡಿ ನಾವು ಈ ಕೆಲಸ ಮಾಡಿದ್ದೇವೆ, ಇನ್ನು ಬಂದು ಈ ಕೆಲಸ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತೇಳಿ ಓಟು ನಾವು ಕೇಳ್ಬೋದು. ಬಿಜೆಪಿ ಮತ್ತು SDP ಪಕ್ಷ ಅವ್ರು ನಿಮ್ಮನ್ನು ನೋಡಿ ಚುನಾವಣೆಗೆ ನಿಲ್ಲಿಲ್ಲ. ಬಿಜೆಪಿ ಅವರು SDP ಅವರನ್ನು ನಂಬಿದ್ದಾರೆ, SDP ಅವರು ಬಿಜೆಪಿ ನಂಬಿ ಅವರು ನಂಬಿ ಅವರು ದೊಡ್ಡದು ನಿಮ್ಮ ಮತದಾರ ನಂಬುವಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಅವ್ರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ನಾವಿವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಮತ್ತೆ ಬಿಜೆಪಿಯನ್ನು ಬದುಕಲಿಕ್ಕೆ ಯಾರು ಕೂಡ ನಾವು ಅವಕಾಶ ಮಾಡಿಕೊಡುವಂಥ ವಿಚಾರ ಇವತ್ತು ಮಾಡಲೇಬಾರ್ದು. ಯಾರಿಗೂ ಯಾವುದೇ ಜಾತಿಯವ್ರಿಗೂ ಉಪಕಾರ ಮಾಡಲಿಲ್ಲ, ಯಾವುದೇ ವರ್ಗದವ್ರಿಗೂ ಉಪಕಾರ ಮಾಡಲಿಲ್ಲ, ವಿದ್ಯಾರ್ಥಿಗಳಿಗೆ ಉಪಕಾರ ಇಲ್ಲ, ಬಹುಶಃ ಹಿರಿಯರಿಗೆ ಕೂಡ ವ್ಯಾಪಾರ ಇಲ್ಲ. ನಾನು ಹಲವಾರು ಮನೆಗೆ ಹೋದಾಗ ನನಗೆ 5 ತಿಂಗಳ ವೃದ್ಧಾಪ್ಯ ವೇತನ ಬರಲಿಲ್ಲ, 3 ದಿನದ ನಮ್ಗೆ ಏನು ಪೆನ್ಷನ್ ಕೊಡೋದಂಥ ಸರ್ಕಾರ ಅಂತ. ಈ ಸರ್ಕಾರ ಇಟ್ಟುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಾನು ಈಗಾಗಲೇ ಹೇಳ್ತಾ ಇದ್ದೇನೆ, ನಾವೆಲ್ಲರೂ ಕೂಡ ಜನಪರವಾದ ಕೆಲಸ ಮಾಡಿ ಮುಂದೆ ಹೋಗುವಂಥ ಅವಕಾಶ ಮಾಡಿಬಿಡುವ. ನಾನು ಬಹುಶಃ ಹಿಂದೆ ನೀವು ಕೊಟ್ಟಂತ ಅವಕಾಶ ಸಂದರ್ಭದಲ್ಲಿ ನನ್ನನ್ನು ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯ ಸಚಿವ ಸಂಸದ ಸದಸ್ಯ ಕೂದುವ ಅವಕಾಶ ಮಾಡಿಕೊಟ್ಟಿದ್ದೆ. ಕೆಲಸ ಜಾಸ್ತಿ ಆಗಿದೆ, ಕೆಲಸ ಕಡಿಮೆ ಆಗಿದೆ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ನೀವು ಬಹುಶಃ ಇವತ್ತು ರಾಜ್ಯದ ಉದ್ದಗಲ ಜಿಲ್ಲೆಗೆ ಹೋಗಿ, ಯಾವುದೇ ಜಿಲ್ಲೆ ಗ್ರಾಮಕ್ಕೆ ಹೋಗಿ, ಯಾವುದೇ ತಾಲೂಕಿಗೆ ಹೋಗಿ, ಅತ್ಯಂತ ಕುಗ್ರಾಮಕ್ಕೆ ಕೂಡ ಹೋಗಿ, ಅಲ್ಲಿ ನೀವು ಹೋಗಿ ನೀವು ಮಂಗಳೂರಿನವರು ಮತ್ತು ಉಳ್ಳಾಲದವರು ಅಂತ ಹೇಳಿದಾಗ ನೀವು ತಲೆ ಎತ್ತಿ ಓಡಾಡುವಂತ ಕೆಲಸ ಮಾಡಿದ್ರೆ ಹೊರತು ತಲೆ ತಗ್ಗಿಸುವಂತ ಕೆಲಸ ನಾನು ಯಾವುದು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕೆಲಸ ನಾನು ಕೂಡ ಮುಂದಿನ ದಿನದಲ್ಲಿ ಕೂಡ ಅವಕಾಶ ಸಿಕ್ಕಿದೆ ಖಂಡಿತವಾಗಿಯೂ ನನ್ನ ಪ್ರಪ್ರಥಮ ಆದ್ಯತೆ ನಮ್ಮ ಕ್ಷೇತ್ರ ಸರ್ವ ಜನರು ಸಾಮಾನ್ಯರು ಬೇರೆ ಕಡೆ ಹೋದಾಗ ಅತ್ಯಂತ ಗೌರವಪೂರಿತವಾದ ಒಂದು ತಲೆ ತಗೋ ಕೆಲಸ ಮಾಡಬೇಕಂದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಈಗಾಗಲೇ ನಿಮ್ಮ ಕಣ್ಣ ಮುಂದೆಲ್ಲ ಕೂಡ ಇದೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗ ನಾನು ಮೊದಲ ಹಂತದಲ್ಲಿ ಬಹುಶಃ 220 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಂಡು ಮೊದಲ ಹಂತದ ಆ ಕೆಲಸ ನಿರ್ವಹಿಸಿಕೊಂಡು 2ನೇ ಹಂತ ಪ್ರಾರಂಭ ಮಾಡಬೇಕಿತ್ತು. ನಾನೊಬ್ಬ ಕಾಂಗ್ರೆಸ್ ಶಾಸಕರಲ್ಲಿ ಬಿಜೆಪಿ ಸರ್ಕಾರ ಕೊಡಲಿಲ್ಲ, ನಾನು ಕೂಡ ಬೆಲೆ ಟೆನ್ಷನ್ ಮಾಡಲಿಲ್ಲ. ಮೇ 13ಕ್ಕೆ ಬಿಜೆಪಿ ನಿಲ್ತದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಕಾಂಗ್ರೆಸ್ ಬಂದ 6 ತಿಂಗಳೊಳಗಡೆ ಅದಕ್ಕೆ ಬೇಕಾಗುವಂತ ಅನುದಾನ ಬಿಡುಗಡೆ ಮಾಡಿ ಆ ಕೆಲಸ ಪ್ರಾರಂಭ ಮಾಡಿ ಬಹುಶಃ ಮುಂದೆ ಅವಕಾಶ ಸಂದರ್ಭದಲ್ಲಿ 24 ಗಂಟೆ ಕುಡಿಯುವ ನೀರನ್ನು ನಮ್ಮ ಕ್ಷೇತ್ರ ಜನ ಮುಟ್ಟಿಸ್ಲಿಕ್ಕೆ ನನ್ನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕ್ಷೇತ್ರ ಉದ್ದಗಲಕ್ಕೂ ಕೂಡ ಶೈಕ್ಷಣಿಕ ಸಂಬಂಧಪಟ್ಟಾಗೆ ಇವತ್ತು 3 ಮೌಲಾನ ಆಜಾದ್ ಶಾಲೆ, ಒಂದು ಅಬ್ದುಲ್ ಕಲಾಂ ಆಜಾದ್ ಶಾಲೆ, ಬಹುಶಃ ಮೊರಾ ದೇಶ ವಸತಿ ಶಾಲೆ, ಹೆಣ್ಣು ಮಕ್ಕಳ ವಸತಿ ಶಾಲೆ, ಅದೇ ರೀತಿ ಇವತ್ತು ಎಲ್ಲಾ ರೀತಿಯ ಹಾಸ್ಟೆಲ್ಗಳು ನಮ್ಮ ಕ್ಷೇತ್ರ ಉದ್ದಗಲ ಕೂಡ ಇವತ್ತಿದೆ. ಯಾವುದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೌಲಾನ ಆಜಾದ್ ಶಾಲೆ 3 ಒಂದೇ ಕ್ಷೇತ್ರದಲ್ಲಿ ಇದ್ದರೆ ಅದು ನನ್ನ ಕ್ಷೇತ್ರ ಮಂಗಳೂರು ಕ್ಷೇತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ. ರಾಜ್ಯದಲ್ಲಿ ಎಲ್ಲಿಯೂ ಕೂಡ 3 ಇಲ್ಲ, 1ಕ್ಕಿಂತ ಜಾಸ್ತಿ ಇಲ್ಲ. ಆದ ಕಾರಣ ಇವತ್ತೆಲ್ಲ ಕಡೆ ಇವತ್ತು ಇರುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಮುಂದಿನ ದಿನ ತಾವೆಲ್ಲ ಅವಕಾಶ ಮಾತ್ರ ಸಿಕ್ಕಿದಂತ ಸಂದರ್ಭದಲ್ಲಿ ಸಾಮರಸ್ಯತೆಯ, ಸೋದರತೆಯ, ಪ್ರೀತಿಯ ಒಂದು ಸಮಾಜವನ್ನು ನಿರ್ಮಾಣ ಮಾಡೋ ಜೊತೆಯಲ್ಲಿ ಬಹುಶಃ ಈಗಾಗಲೆಲ್ಲ ಕೂಡ ಅಭಿವೃದ್ಧಿ ಆಗ್ತಾ ಬಂದಂತ ಸಂದರ್ಭದಲ್ಲಿ ನಾನು ಬಹುಶಃ ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಿ ತೀರ್ಮಾನ ಮಾಡಿದ್ದೇನೆ. KC ರೋಡ್ನಿಂದ ನಾಟ್ಯಕಲ್ನವರೆಗೆ ಹೇಗೆ ನಾವು ಇವತ್ತು ತೊಕ್ಕೋಟಿನ ಮುಡಿಪುವರೆಗೆ ಮಾಡಿದೇವ ಅದೇ ರೀತಿಯ ಚತುಷ್ಪಥ ಮತ್ತು ಸುಂದರವಾದ ರಸ್ತೆಯನ್ನು ಬಹುಶಃ KC ರೋಡಿನ ನಾಟ್ಯಕಲ್ ತನಕ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಾವು ತಯಾರಾಗ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಕೆಲವರು ಹೇಳಿದ್ರು ಇದೆಲ್ಲ ಸಾಧ್ಯ ಉಂಟಾ, ಇದೆಲ್ಲ ಆಗ್ಲಿಕ್ಕೆ ಉಂಟು ಅಂತ ಎಲ್ಲ ಎನಿಸುವುದು.
250 ರೂಪಾಯಿ ಕೋಟಿಯ ಬ್ರಿಡ್ಜ್ ಅನ್ನು ಒಂದೇ ಫೋನ್ ಕಾಲ್ ಅಲ್ಲಿ ಮಾಡಿದ್ದೇವೆ ನಾವು. ಇದೇನು ದೊಡ್ಡ ವಿಚಾರ ನಮ್ಗೆ ಆಗ್ಲಿಕ್ಕಿಲ್ಲ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ತಾಲೂಕನ್ನೇ ನಾನು ರಚನೆ ಮಾಡಿಕೊಟ್ಟೆ. ಯಾಕೆ ಇಡೀ ತಾಲೂಕನ್ನು ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ತಾಲೂಕು ರಚನೆ ಆದಾಗ ತಾಲೂಕು ಮಟ್ಟದ ಏನೆಲ್ಲ ಸವಲತ್ತುಗಳು ಬೇಕಾ ಅದೆಲ್ಲ ಕೂಡ ನನ್ನ ಕ್ಷೇತ್ರ ಜನರಿಗೆ ಬಂದು ಮುಟ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾಲೂಕು ಮಟ್ಟದ ತಾಲೂಕು ಸೌಧ ಆಗ್ತದೆ. ಮುಂಚೆ ನಿಮಗೆ ತಹಶೀಲ್ದಾರ್ ಕಚೇರಿ ಆಗಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕಿತ್ತು? ನೀವು ಮಂಗಳೂರಿಗೆ ಹೋಗ್ಬೇಕಿತ್ತು. ಅವನು ಇದ್ದಾನ ಇಲ್ವ ಅಂತ ಗೊತ್ತು. ಒಂದು ಇಡೀ ದಿವಸ ನಿಮ್ಮ ಕೆಲಸ ಹೋಯ್ತು, ನಿಮ್ಮ ವಿಚಾರ ಹೋಯ್ತು. ಇವತ್ತು ಎಲ್ಲಿಗೆ ಹೋಗೋದು? ಬರೀ 5 ನಿಮಿಷ ನಾಟಕಗಳು ಹೋದರೆ ನಿಮ್ಮೆಲ್ಲ ಕೆಲಸಗಳು ಆಗುವಂಥ ಅವಕಾಶ ಇವತ್ತು ಬಂದು ನಿಲ್ಲುವಂಥ ಅವಕಾಶ ಆಗ್ತದೆ. ತಾಲೂಕು ಪಂಚಾಯತ್ ಇವತ್ತು ಸಪರೇಟಾಗಿ ನಿಂತ ಮಾಡಿ ಇಡೀ ತಾಲೂಕು ಪಂಚಾಯತ್ ಆಡಳಿತ ಈ ಕ್ಷೇತ್ರ ಒಂದು ಕಡೆ ಆಗ್ತದೆ. ತಾಲೂಕು ಮಟ್ಟದ 26 ಸರ್ಕಾರಿ ಇಲಾಖೆಗಳು ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತದೆ. ತಾಲೂಕು ಮಟ್ಟದ ಫೈರ್ ಸ್ಟೇಷನ್, ತಾಲೂಕು ಮಟ್ಟದ ಗ್ರೌಂಡ್, ತಾಲೂಕು ಮಟ್ಟದ ಆಸ್ಪತ್ರೆ, ತಾಲೂಕು ಮಟ್ಟದ ಸ್ವಿಮ್ಮಿಂಗ್ ಪೂಲ್, ತಾಲೂಕು ಮಟ್ಟದ ಕೋರ್ಟ್, ತಾಲೂಕು ಮಟ್ಟದ ಜೈಲ್, ತಾಲೂಕು ಮಟ್ಟದ RTO ಆಫೀಸ್, ಎಲ್ಲ ಈ ಕಚೇರಿಗಳು ಕೂಡ ತಾಲೂಕು ಮಟ್ಟದ ಇವತ್ತು ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಾಗ ಇದು ಅತ್ಯಂತ ಸಂಪದ್ಭರಿತ ಮತ್ತು ಅಭಿವೃದ್ಧಿ ಒಂದು ಕ್ಷೇತ್ರವಾಗಿ ಇವತ್ತು ಪರಿವರ್ತನೆ ಆಗಲಿಕ್ಕೆ ಎಲ್ಲ ಅವಕಾಶಗಳು ಈ ರೀತಿ ಆಗುವಂಥ ಅವಕಾಶ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇಷ್ಟೆಲ್ಲ ಇವತ್ತು ಬಂಡವಾಳಗಳು ಬಹುಶಃ ಈ ರೀತಿ ಬರುವಂಥ ವಿಚಾರ ಇವತ್ತು ಆಗ್ತದೆ. ಜನಸಾಮಾನ್ಯರ ಬಂದಲ್ಲಿ ಇರುವಂಥ ವಿಚಾರ. ಅದಕ್ಕಾಗಿ ಭವಿಷ್ಯದ ಯುವ ಪೀಳಿಗೆಗೆ ನಾವು ಮಾಡುವಂಥ ಯೋಜನೆ ಅದು ಬಹುಶಃ ನಮಗಾಗಿ ಮಾತ್ರ ಅಲ್ಲ, ಈಗಿರುತ್ತ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ. ನಾವು ಬಹುಶಃ ತರುವಂಥ ಯೋಜನೆ ಭವಿಷ್ಯದಲ್ಲಿ ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಲಕ್ಷಾಂತರ ಮಕ್ಕಳಿದ್ದಾರೆ. ಅವ್ರಿಗೆ ಬೇಕಾದಂಥ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಅದಕ್ಕಾಗಿ ನಾವು ಪ್ರೀತಿಯ ಸಮಾಜ ಕಟ್ಟಿಕೊಂಡು ಹೋಗುವಂಥ ಅವಕಾಶ ಆಗಬೇಕು. ದ್ವೇಷ ಸಮಾಜವನ್ನು ಕಟ್ಟಿಕೊಂಡು ಯಾರಿಂದಲೂ ಏನು ಕೂಡ ಮಾಡಲಿಕ್ಕೆ ಆಗದಂತ ಇವತ್ತು ವಿಚಾರ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಾವು ಆಲೋಚನೆ ಮಾಡಿ ಬಹುಶಃ ಇವತ್ತು BJP ಅವರಿಗೆ ಮತ್ತು ಬೇರೆ ಪಕ್ಷದವರಿಗೆ ಅಪಪ್ರಚಾರ ಇಲ್ಲದೆ ಬೇರೆ ಏನು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಅಪಪ್ರಚಾರ ಒಂದು ಬೆಳಿಗ್ಗೆ ಎದ್ದರೆ ಇವರಿಗೆ ಅಪಪ್ರಚಾರ, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಅಪಪ್ರಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪಪ್ರಚಾರ, ವಾಟ್ಸಪ್ನಲ್ಲಿ ಕೂಡ ಅಪಪ್ರಚಾರ. ಅದಕ್ಕೆ ನಾನು ಹೇಳಿದ್ದೇನೆ, ವಾಟ್ಸಪ್ನೆಲ್ಲ ಹುಲಿಗಳು ಅದು ಮೇ 13ಕ್ಕೆ ಗೊತ್ತಾಗ್ತದೆ. ನೀವು ವಾಟ್ಸಪ್ನಲ್ಲಿ ಮಾತ್ರ ಹುಲಿಗಳು, ಹೊರಗಡೆ ನೀವು ಇಲಿಗಳು ಅಂತ ಹೇಳಿ ಗೊತ್ತಾಗುವಂಥ ಕಾಲ ಅದು ಮೇ 13ಕ್ಕೆ ಗೊತ್ತಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ತೀರ್ಮಾನ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಈ ರೀತಿ ಬಹುಶಃ ಇವತ್ತು ಅಪಪ್ರಚಾರಕ್ಕೆ ಆಗುವಂಥ ವಿಚಾರ ಹೇಳಲಿಕ್ಕೆ ಯಾಕಂತ ಹೇಳಿದ್ರೆ ಬಹುಶಃ ನೋಡಿ ಇಲ್ಲೇ ಕ್ಯಾಂಡಿಡೇಟ್ 27ನೇ ಉಪವಾಸ ದಿವಸ, ಪವಿತ್ರವಾದ ತಿಂಗಳು, ಅತ್ಯಂತ ಪವಿತ್ರವಾದ ದಿನ 25ನೇ ಉಪವಾಸದ ದಿನ. ಅವತ್ತು ಅವರ ನಾಮಿನೇಷನ್ ಯಾರದು ಚೆನ್ನಾಗಿ 2 ಮಾತು ಹೇಳಿ ಹೋಗಿ ನಾಮಿನೇಷನ್ ಅಷ್ಟೆ. ಇವರು ಅತ್ಯಂತ ಪವಿತ್ರವಾದ ದಿನ ಉಪವಾಸ ಇರಿದು ಇವರ ರಾಜ್ಯಕ್ಕೆಗೋಸ್ಕರ ಬಾಯಿ ತೆಗೆದು ಎಲ್ಲ ಕೂಡ ಸುಳ್ಳನ್ನು ಬಹಿರಂಗವಾಗಿ ಮಾತಾಡುವಂಥ ವಿಚಾರ ಮಾಡ್ತಾರೆ. ಇವರು ಎಂತಕ್ಕೆ ನಮ್ಗೆ ಅರ್ಥ ಆಗುದಿಲ್ಲ. ಅದು ಕೂಡ ಏನಿದೆ ಅಂತ ಹೇಳಿದ್ರೆ ನಮ್ಮದು ದುಬೈಯಲ್ಲಿದೆ ಅಂತೆ, UK ಇದೆ ಅಂತೆ, ಯಾರು ಬ್ಯಾಂಕ್ ನಮಗೆ ನನಗೆ ಗೊತ್ತಿಲ್ಲ ಅಂತ ವಿಚಾರ. ಇನ್ನು ಈಡಿಗೆ ನನ್ನ ಎಲ್ಲ ವಿಚಾರಗಳನ್ನು ಕೂಡ BJP ಸರ್ಕಾರ ದುರ್ಬಿನ್ ಹಿಡಿದು ನೋಡ್ತದೆ, ಏನು ತಪ್ಪು ಸಿಗ್ತದೆ ಅಂತ ಹಿಡ್ಲಿಕ್ಕೆ. ಆ ಒಂದು ಸಂದರ್ಭದಲ್ಲಿ ಇವರು ಯಾಕೆ ಒಂದು ಕೊಡಿ, ಒಂದು ಕಂಪ್ಲೇಂಟ್ ಕೊಡಿ, EDಗೆ ಕೊಡಿ, ಇನ್ಕಮ್ ಟ್ಯಾಕ್ಸ್ ಕೊಡಿ, IT ಗೆ ಕೊಡಿ ಎಲ್ಲ ಲೋಕಾಯುಕ್ತ. ಹೇಗಾದ್ರೆ ನೀವು ಹೊಲ ಒಪ್ಪಂದ ಮಾಡಿ ರಾತ್ರಿ ಹೊತ್ತು ಮೀಟಿಂಗ್ ಮಾಡ್ತೀರಿ ಏನೇನು ಆಗ್ಬೇಕಂತೇಳಿ, ಇದೊಂದು ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ? ನೀವು ಎಲ್ಲೆಲ್ಲಿ ಯಾವ ಗ್ರೌಂಡಲ್ಲಿ ಕೂತ್ಕೊಂಡು ಮಂಗಳೂರಿನಲ್ಲಿ ಮೀಟಿಂಗ್ ಮಾಡಿದಿರ ಅಂತೇಳಿ ಎಲ್ಲ ಚಿತ್ರ ನಮ್ಮ ಕೈಯಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಹೇಳಿ, ಅದು ಬಿಟ್ಟು ಇಲ್ಲ ಸಲ್ಲ ರಾಜ್ಯಕ್ಕೆ ಒಂದು ಸುಳ್ಳು ಮಾತಾಡ್ಲಿಕ್ಕೆ ಹೋಗ್ತೀರಾ? ನಾನು ಮೊನ್ನೆ ಒಂದು ಕಡೆಗೆ ಮಸೀದಿಗೆ ಪಡಿಕಲ್ ಕಡೆಗೆ ಹೋಗಿದ್ದೆ. ಯಾರೊಂದು ಮಸೀದಿ ಒಂದು ನನ್ನ ಕೈಯಲ್ಲಿ ಕವರ್ ಕೊಟ್ಟರು. ಅದನ್ನು ಕೈಯಲ್ಲಿ ಹಿಡ್ಕೊಂಡು ಮನವಿ ಕೊಟ್ಟರು. ಆ ಮಸೀದಿಗೆ ಡೆವಲಪ್ಮೆಂಟ್ ಸಂಬಂಧಪಟ್ಟ ನಾನು ಮತ್ತೆ ಎಲೆಕ್ಷನ್ ಅಂತ ನೋಡ್ತೇನೆ, ಕೈಯಲ್ಲಿ ಹಿಡ್ಕೊಂಡು ಅತ್ಯಂತ ಹಿರಿಯರಾದಂಥ ಇಸ್ಮಾಯಿಲ್ ಟೋಟಲ್ ಅಂತ ಇದ್ದಾರೆ, ಅತ್ಯಂತ ಹಿರಿಯರು. ನೋಡಿ, ಹಿರಿಯರ ದುಡ್ಡಿಲ್ಲದಿದ್ದರೂ ಕೂಡ ಅವರು ಆರ್ಥಿಕವಾಗಿ ಸಬಲರ, ಎಷ್ಟು ಬೇಕು ಅಷ್ಟು ಆರ್ಥಿಕವಾಗಿ ಸಬಲರಾಗಿದ್ದರು. ಅವರು ಗೌರವಪೂರಿತವಾಗಿ 81 ವರ್ಷ ಪ್ರಾಯದವರು ಇಷ್ಟರವರೆಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ಒಂದೊಂದು ಕಲಂಕ ಇಲ್ಲದೆ, ಒಂದು ಅತ್ಯಂತ ಗೌರವಪೂರಿತವಾಗಿ ಅಲ್ಲಿ ಮುಸ್ಲಿಂ ಸಮಾಜ ಅಲ್ಲ ಎಲ್ಲ ಜಾತಿ ವರ್ಗದವರು ಟೋಟಲ್ ಇಸ್ಮಾಯಿಲ್ ಅವರಿಗೆ ಅತ್ಯಂತ ಗೌರವ ಕೊಡ್ತದೆ. ಅವ್ರು 81 ವರ್ಷ ಪ್ರಾಯ ಆಗಿದೆ. ಅವಸರಕ್ಕೆ ನಾನು ಅವ್ರ ಮನೆಗೆ ಹೋದರೆ ಇವರು ಬರೇ ಕೈಯಲ್ಲಿದ್ದ ಕವರನ್ನು ಮಾರ್ಕ್ ಮಾಡಿ ನನ್ನ ಮತ್ತು ಅವರ ಫೋಟೋ ಹಾಕಿ ಏನೆಲ್ಲ ಬಹುಶಃ ಇವತ್ತು ಮಾಡಿದ್ ಬರೆದ್ರು. ಹಾಗಾದವ್ರು 81 ವರ್ಷಕ್ಕೆ ಕಷ್ಟಪಟ್ಟು ಆ ಒಂದು ಸ್ವಾಭಿಮಾನ, ಪ್ರಾಮಾಣಿಕ ಮತ್ತು ನೆಮ್ಮದಿಯಿಂದ ಆ ಮೇಲೆ ತಂದಂಥ ಅವರಿಗೆ ಆ ಒಂದೇ ದಿವಸದಲ್ಲಿ ಅವ್ರಿಗೆ ಆ ಹೆಸರನ್ನು ಕೆಡಿಸಿದ್ದು ಇವರು. ಇವರಿಗೆ ನನ್ನ ಮೇಲೆ ದ್ವೇಷ ಇದ್ದರೆ ನನ್ನ ಫೋಟೋ ಕಟ್ ಮಾಡಿ ಹಾಕಿ ಅವ್ರಿಗೆ ತೆಗೆದು ಏನು ಬೇಕಾದ್ರೆ ಹಾಕಲಿ,
ಪಾಪ ಅವರನ್ನು ಯಾಕೆ ನೀವು ಬೆಳಿಕೊಂಡಂತ ಕೆಲಸ ಮಾಡ್ತೀವಿ? ನಿಮ್ಮ ರಾಜ್ಯಕ್ಕೆ ಬೇಕಾ ಯಾರನ್ನು ಕೂಡ ಏನನ್ನು ಕೂಡ ಮಾಡಿದ್ದ? ನಿಮ್ಗೆ ಏನು ಕೂಡ ಮಾಡಿಕೊಂಡು ಹೋಗುದ ನಿಮಗಾದ್ರೆ? ಆಗ ನಿಮ್ಗೆ ಏನು ಇಲ್ವಾ? ತಲೆಯಲ್ಲಿ ಬೊಂಡು ಇಲ್ವಾ? ಏನು ಇಲ್ವಾ? ಕರೆ ಬಾರಿ ಮಾತಾಡ್ದ ಗಿಚ್ಚದಿಗೆ ಗೊತ್ತಿದೆಯಾ? ಅಪಪ್ರಚಾರ ಅಲ್ಲದೆ ಇವತ್ತು ಬೇರೆ ಇದೆಯಾ? ಯಾಕೆ ಮಾತಾಡ್ತಂತ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಎಷ್ಟು ಕೀಳು ಮಟ್ಟಕ್ಕೆ ಕೂಡ ಹೋಗ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. NIA ಫಸ್ಟ್ ರೇಡ್ ಆದದ್ದು ಎಲ್ಲಿಗೆ? NIA ಫಸ್ಟ್ ಯಾರ ಮನೆಗೆ ರೇಡ್ ಆಯ್ತು? NIA ಫಸ್ಟ್ ಯಾರ ಮನೆಗೆ ರೇಡ್ ಆಯ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ. ಯಾರ ಮನೆಗೆ ರೇಡ್ ಆಯ್ತು NIA? ಹೌದಾ? ಕ್ಯಾಂಡಿಡೇಟ್ನ ಮನೆಗೆಲ್ಲ ಫಸ್ಟ್ ರೇಡ್ ಆದದ್ದು. NIA ಬಂದು ಬೆಳಿಗ್ಗೆ ರೇಡ್ ಆದಾಗ ಎಲ್ಲ ಫೋನ್ ನಂಬರ್ ಕೊಟ್ಟು, ಯಾರ್ಯಾರು ಲೀಡ್ರ್, ಏನೇನು ಲೀಡ್ರ್ ಎಲ್ಲ ಹತ್ತಿಗದ್ದು ಕೊಟ್ಟು, ಎಲ್ಲ ವಿಚಾರನ ಕೊಟ್ಟು, ಎಲ್ಲ ಮಾಹಿತಿ ಏನು ಬೇಕು ಇವರಿಗೆಲ್ಲ ಮಾಹಿತಿ ಎಲ್ಲ ಕೊಟ್ಟು, ನನ್ನನ್ನೊಂದು ಬಚಾವ್ ಮಾಡಿ ಅಂತ ಹೇಳಿಕೊಂಡು ಇವರು ಬಚಾವ್ ಮಾಡಿದ್ದು ಯಾಕೆ? ಬೇರೆಯವ್ರನ್ನ ಯಾಕೆ ಜೈಲಿಗೆ? ಇವರಿಗೆ ಧೈರ್ಯ ಮತ್ತು ತಂಕ ಇದ್ದಿದ್ರೆ ನಾನು ಯಾರ ಹೆಸರು ಕೊಡ್ದೆ, ನನ್ನ ಜೈಲಿಗೆ ಕಳಿಸಿ, ನಾನು ಯಾರ ಹೆಸರು ಕೊಡುದಿಲ್ಲ ಅಂತೇಳಿ ಆ ಒಂದು ನಿಯತ್ತನ್ನು ಹೇಳಬೇಕಿತ್ತಲ್ಲ. ಆ ಧೈರ್ಯ ಎಲ್ಲಿಗೆ ಹೋಯ್ತವಾಗ? ಸಿಕ್ಕಿದ ಹೆಸರನ್ನು ಕೊಟ್ಟು, ಫೋನ್ ನಂಬರ್ ಕೊಟ್ಟು, ವಿಚಾರ ಕೊಟ್ಟು, 2 ದಿವಸ ನಂತರ ಅವರೆಲ್ಲ ಬಂದು ರೇಡ್ ಮಾಡಿ ತಗೊಂಡೋಗಿ ಅವರು ಇವತ್ತು ಜೈಲಲ್ಲಿ ಇದ್ದಾರೆ. ಅವ್ರ ಕುಟುಂಬಸ್ಥರು ಕಣ್ಣೀರಲ್ಲಿದ್ದಾರೆ. ಯಾರನ್ನು ಹೋಗಿ ಭೇಟಿ ಮಾಡಬೇಕಂತ ಇವ್ರಿಗೆ ಗೊತ್ತಿಲ್ಲ. ಆ ಕಣ್ಣೀರು ಕುಟುಂಬದಲ್ಲಿ ಅವರಿದ್ದಾರೆ, ಅವ್ರು ಜೈಲಲ್ಲಿದ್ದಾರೆ. ಇವರು ಬಂದು ಇಲ್ಲಿ ಫೋಟೋ ನಿಂತು ಓಟಿಗೆ ನಿಂತಿದ್ದಾರೆ. ನಾಚಿಕೆ ಆಗುದಿಲ್ಲ ಇವರಿಗೆ? ಯಾವ ರೀತಿ ಅಂತ ಹೇಳಿಕೊಂಡು ಆದ ಕಾರಣ ನಾವು ಇವತ್ತು ಆಲೋಚನೆ ವಿಚಾರ ನಾವು ಯಾಕೆ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಪಕ್ಷ ಅಂತೇಳಿ ಒಪ್ತೇನೆ ನಾವು. ನನ್ನ ಸಮುದಾಯಕ್ಕೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಮೊನ್ನೆ ಕೂಡ ಹೇಳಿದ್ದೇನೆ. ಸಮುದಾಯಕ್ಕೆ ಮೇಲೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ. ನೀವು ರಾಜ್ಯಕ್ಕೆ ಪಕ್ಷ, ನೀವು ಪೊಲಿಟಿಕಲ್ ಪಾರ್ಟಿ ಏನು ಬೇಕಾದ್ರೆ ಮಾತಾಡಿಕೊಂಡು ಹೋಗಿ. ಸಮುದಾಯಕ್ಕೆ ಮತ್ತು ಸಂಘಟನೆಗಳಿಗೆ ಏನಾದರೂ ಸಂಬಂಧ ಇದ್ರೆ ಅದು SSFಗೆ, SKSSFಗೆ, ಜಮಾತ್ ಇಸ್ಲಾಮಿಗೆ, ಸಲಫಿ ಮೂವ್ಮೆಂಟ್ಗೆ, ಸೆಂಟ್ರಲ್ ಕಮಿಟಿಗೆ, ಇದೇ ಫೌಂಡೇಶನ್ಗೆ, ಜಮಾಯತುಲ್ ಫಲಾದ್ ಅಂತ ಸೇವಾ ಸಂಘಕ್ಕೆ ಹೊರತು ನಿಮ್ಗೆ ಎಲ್ಲಿಯೂ ಕೂಡ ಕನೆಕ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಸಂಘ ಸಂಸ್ಥೆಗಳು ಮಸೀದಿಯಲ್ಲಿ ಹೊರಗೆ ನಿಂತವ್ರನ್ನ ದುಡ್ಡು ಎಲ್ಲಿ ಕಲೆಕ್ಟ್ ಮಾಡಲಿಲ್ಲ. ಅವರು ದುಡ್ಡು ಕಲೆಕ್ಟ್ ಮಾಡದಿದ್ರು ಕೂಡ ಎಷ್ಟೋ ಬಡವರಿಗೆ ಅವ್ರು ಮನೆ ಕಟ್ಟಿ ಕೊಟ್ಟಿದ್ದಾರೆ. ಎಷ್ಟೋ ಸೋದರಿಗೆ ಉಚಿತವಾಗಿ ಸಾಮೂಹಿಕ ಮದುವೆ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಉಸ್ಮಾನ್ ಇಲ್ಲೇ ಇದ್ದಾರೆ, ವರ್ಷ ಎಷ್ಟು ಕಡೆ ನಮ್ಗೆ ಗೊತ್ತಿದೆ. ಪ್ರತಿ ವರ್ಷವೂ ಕೂಡ ಎಷ್ಟೇ ಕಷ್ಟ ಇದ್ರು ಕೂಡ 10 ಸೋದರಿಗೆ ಮದುವೆ ಮಾಡಿಕೊಡುವಂಥ ವಿಚಾರ ಇರ್ತದೆ. ಎಷ್ಟೋ ಮಸೀದಿಗೆ ಕಟ್ಲಿಗೆ ಧನ ಸಹಾಯ ಮಾಡಿರ್ತಾರೆ. ನೀವೇನು ಮಾಡಿದ್ರಿ? ನೀವು ಮುಂಚೆ ಮಸೀದಿ ಒಳಗಡೆ ಪೇಪರ್ ಬಟ್ಟೆ ಹಿಡಿದು ನೀವು ದುಡ್ಡು ಕಲೆಕ್ಟ್ ಮಾಡ್ತಿದ್ರು. ಈಗ ನಿಮ್ಮೆಲ್ಲ ಹೊರಗೆ ಹಾಕಿದೆ, ಗೇಟ್ನ ಹೊರಗಡೆ ಹೋಗಿ ಅಂತ ಹೇಳಿ ಹೊರಗಡೆ ನೀವು ಕಲೆಕ್ಟ್ ಮಾಡ್ತೀರಪ್ಪ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಇಷ್ಟು 10-15 ವರ್ಷದಿಂದ ಕಲೆಕ್ಟ್ ಮಾಡಿ ದುಡ್ಡಿನಲ್ಲಿ ಯಾರಾದ್ರೂ ಒಬ್ಬ ಬಡವನಿಗೆ ನೀವು ಇವತ್ತು ಮನೆ ಕಟ್ಟಿ ಕೊಟ್ಟಿದ್ದೀರಾ ಅಂತ ನಾವು ಇವತ್ತು ತೋರಿಸ್ಬೇಕಂತ ನಾವು ನಿಮ್ಮ ಹತ್ರ ಕೇಳಿದ್ರೆ ಒಬ್ಬನಿಗೆ ಮನೆ ಕಟ್ಟಿ ಕೊಟ್ಟಿದ್ದೀರಾ? ನಿಮ್ಮ ಬ್ಯಾನರ್ನಲ್ಲಿ ಒಂದು ಸಾಮೂಹಿಕ ಮಾಡಿ 1-2 ಸೋದರಿಗೆ ನೀವು ಮದುವೆ ಮಾಡಿ ಕಳಿಸಿದ್ದ ಬಡವರಿಗೆ ಎಲ್ಲಿ ಅದು ಒಂದು ಮಸೀದಿ ಮತ್ತು ಮದ್ರಸಕ್ಕೆ ಸಹಕಾರ ಮಾಡಲಿಕ್ಕೆ ನೀವು ಕಟ್ಟಲಿಕ್ಕೆ ಸಹಕಾರ ಕೊಟ್ಟಂತ ಏನೊಂದು ವಿಚಾರ ಇದೆಯಾ? ಯಾವುದಿಲ್ಲ. NRC ಸಂಬಂಧಪಟ್ಟಾಗ ಉಲೇಮಾಗಲೆಲ್ಲ ಹೇಳಿದ್ರು ಇವತ್ತು ಬೇಡ ಸ್ಟ್ರೈಕ್ ಅಂತ ಹೇಳಿದಾಗ ಅದನ್ನು ವಾಟ್ಸಪ್ ಅಲ್ಲಿ ಕಳಿಸಿ ಯಾರು ಸ್ಟ್ರೈಕ್ ಕರೆದಿದ್ದಾರೆ ಅವರು ವಿಡ್ರಾ ಮಾಡಿದ್ದಾರೆ. ಇದರ ಲಾಭ ಪಡ್ಕೊಳ್ಳಿಕ್ಕೆ ಎಂದು ಇವರ ಬ್ಯಾಂಡ್ರಲ್ಲಿ ಏನು ಮಾಡೋದಿಲ್ಲ. ಸಿಕ್ಕಿಬಿದ್ದರೆ ಬೇರೆಯವರು ಬೀಳ್ಬೇಕು, ಹೆಸರು ಬಂದರೆ ಇವರಿಗೆ ಬರಬೇಕು. ಉಲೇಮಾಗಲ್ ಬೇಡ ಅಂತ ಹೇಳಿದ್ರು. ಆಗ ಈಗ ಗಲಾಟೆ ಮಾಡಿ ಉಲೇಮಾಗ್ತ ವಾಟ್ಸಪ್ಪಲ್ಲಿ ಕಳಿಸಿ ಎಲ್ಲ ಯುವಕರು ಕರೆಸಿಕೊಂಡು ಅಲ್ಲಿ ಗಲಾಟೆ ಆದ ನಂತರ ಇಬ್ಬರು ತೀರಿಯೋದು. ಹೆಂಡತಿಗೆ ಗಂಡ ಇಲ್ಲ, ಮಕ್ಕಳಿಗೆ ತಂದೆ ಇಲ್ಲ, ತಂದೆ ತಾಯಿಗೆ ಮಗ ಇಲ್ಲ. ಇವರೇನು ಮಾಡಿದ್ರು? ಆವಾಗ ಸರ್ಕಾರ ಕೊಟ್ಟಂತ ಪರಿಹಾರವನ್ನು ಕೂಡ ವಿಡ್ರಾ ಮಾಡಿದ್ರು. ಕೊಟ್ಟಂತ ಪರಿಹಾರವನ್ನು ವಿಡ್ರಾ ಮಾಡಿದಾಗ ಅವರಿಗೆ ಆರ್ಥಿಕವಾಗಿ ಸಹಕಾರ ನಿಂತದ್ದು ಕಾಂಗ್ರೆಸ್ನ ನಾಯಕರು ಮತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಲ್ಲದೆ ಇವರೊಂದು ನ್ಯಾಯ ಪೈಸೆ ಕೊಡ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನ್ಯಾಯ ಪೈಸೆ ಅವರು ಕೊಡ್ಲಿಲ್ಲ. ಇಡೀ ಬಹುಶಃ ಅವರು ಕಷ್ಟ ಬಂದಾಗ ಮಸೂದ್ ಅವರ ನೇತೃತ್ವದಲ್ಲಿ, ಅಶ್ರಫ್ ಅವರ ನೇತೃತ್ವದಲ್ಲಿ ಸೆಂಟ್ರಲ್ ಕಮಿಟಿ ಅವರು ಬಹುಶಃ ಇವತ್ತು ಸಹಕಾರ ಮಾಡುವಂಥ ವಿಚಾರ ಇವತ್ತಾಯ್ತಪ್ಪ. ಇವ್ರು ಏನು ಮಾಡಿದ್ದಾರೆ? ಇವರು ಅಲ್ಲೆಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅವರಿಗೆ ಕೊಡಿ ಅಂತ ಹೇಳಿದಾಗ ಅದು ನಮಗೆ ಇಲ್ಲಿ ಕೊಡ್ಲಿಕ್ಕೆ ಆಗ ನಮಗೆ ಡೆಲ್ಲಿ ಕಳಿಸ್ಬೇಕು, ಶೈನ್ ಬಾಗಿಗೆ ಕಳಿಸ್ಬೇಕಂತ ಹೇಳಿ ಏನೋ ನ್ಯಾಯಪೈಸೆ ಕೊಟ್ಟರೆ ನೋಡಿ ಅಲ್ಲಾಹ್ ತಾಲಾ ಏನು ಮಾಡಿದ್ರು ಅಂತ ಹೇಳಿ. ಇವರಿಗೆ ನಮ್ಮ ಇಬ್ಬರು ಸೋದರ ಯಾರು ತೀರಿ ಹೋಗಿದ್ದಾರೆ ಅವ್ರಿಗೆ ಒಂದು ನ್ಯಾಯಪೈಸೆ ಕೊಡ್ಲಿಕ್ಕೆ ಯೋಗ್ಯತೆ ಅವಕಾಶ ಇಲ್ಲ. ಮೊನ್ನೆ ರೇಡ್ ಆದಾಗ ಕೋಟ್ಯಾಂತರ ರೂಪಾಯಿ ಬ್ಯಾಂಕಲ್ಲಿ ಎಲ್ಲ ಸೀಸ್ ಆಗಿ ಗೌರ್ಮೆಂಟ್ ತಗೊಂಡು ಹೋಗಿತ್ತು. ಹೌದಾ? ಇಲ್ಲಿ ಕೊಡ್ತಿದ್ರೆ ಜನರಿಗೆ ಅದು ಗೊತ್ತಿರ್ತಲ್ಲ, ಬಡವರಿಗೆ.
ಆದ ಕಾರಣ ಹೇಳಲಿಕ್ಕೆ ಬೇಕಾದರೆ ಭಾಳಷ್ಟು ಹೇಳುವಂಥ ವಿಚಾರಗಳು ಇವತ್ತಿರುವಂಥ ವಿಚಾರ ಆಗ್ತದೆ. ನಾನು ಕೆಲವೊಂದು ಯಾಕೆ ವಿಚಾರ ಹೇಳ್ತೇನೆ ಅಂತ ಹೇಳಿದರೆ ರಾಜ್ಯಕ್ಕಾಗಿ ಓಟಿಗಾಗಿ ಅಲ್ಲ. ಎಲ್ಲಿ ತನಕ ನೀವು ಹೇಳಿ ನಿಮ್ಮ ಮಕ್ಕಳನ್ನು ಸೋದರರನ್ನು ಬಹುಶಃ ಈ ರೀತಿ ನೀವು ಜಾಗೃತ ಮಾಡಿ ಸರಿದಾರಿಗೆ ತರದಿದ್ರೆ, ನಿಮ್ಮ ಮಕ್ಕಳು ಯಾರಾದ್ರಲ್ಲಿ ಇದ್ರೆ ಇವತ್ತಲ್ಲ ನಾಳೆ ಈ ಮುಖಂಡರು ಅವರನ್ನು ಜೈಲಿಗೆ ಕಳಿಸ್ತಾರೆ. ಒಂದಲ್ಲ ಒಂದು ಇದರಲ್ಲಿ ನೀವು ಆಲೋಚನೆ ಮಾಡಿಕೊಳ್ಳಿ. ಒಂದಲ್ಲ ಒಂದು ವಿಧದಲ್ಲಿ ಕಳಿಸುವಂತ ಕೆಲಸ ಮಾಡೇ ಇವತ್ತು ಮಾಡ್ತಾರೆ. ಸಮುದಾಯಕ್ಕೆ ಅದು ಮಣ್ಣೊಂದು ಅತ್ಯಂತ ದೊಡ್ಡ ಕ್ಯಾನ್ಸರ್. ಈ ಕ್ಯಾನ್ಸರ್ನ ಕಟ್ ಮಾಡಿ ತೆಗೆದು ಬಿಸಾಡುವಂಥ ಜವಾಬ್ದಾರಿ ಅದು ನಾವಿವತ್ತು ಮಾಡಬೇಕಾಗ್ತಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಯಾವುದೇ ಉಲೇಮಾಗಳು ಕೂಡ ಅವರಿಗೆ ಇವತ್ತು ಬೆಂಬಲ ಇಲ್ಲ ಅಂತ ಹೇಳಿಕೆ ಯಾಕೆ ಬರುವುದಿಲ್ಲ. ನಾವು ರಾಜ್ಯಕ್ಕೆ ಪಕ್ಷಪ್ಪ, ನಮ್ಮ ಎಲ್ಲ ಕಾಳಜಿಗಳು ಉಲೇಮಾಗಳು ಈಗಲ್ಲ 5-6 ವರ್ಷ ಹಿಂದೆ ಹೇಳಿದ್ದಾರೆ. ಯಾಕೆ ನಾನು ಅದರ ರಾಜ್ಯಕ್ಕೆ ಮಾತಾಡಿದೆ, ಹೌದು ನನ್ನ ನಂಬೇಡಿ. ಯಾಕೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆದ ಕಾರಣ ಬಹುಶಃ ಇವರು ಏನಾದರೂ ಒಂದು ನಮ್ಮ ಸಮುದಾಯಕ್ಕೆ ಗೌರವ ತರುವಂಥ ಏನೋ ಒಂದು ಕೆಲಸ ಮಾಡಿದಾರೆ, ಗೌರವ ತರುವಂಥ. ಹೌದಪ್ಪ, ಒಂದೇ ಒಂದು ಕೆಲಸ ನಮ್ಮ ಸಮುದಾಯಕ್ಕೆ ಗೌರವ ತರುವಂಥ ಕೆಲಸ ಇವರಿಂದ ಆಗಲಿಲ್ಲ. ಇವರು ಮಾಡಿದ್ದೆಲ್ಲ ನಮ್ಮ ಸಮುದಾಯದ ತಲೆಯನ್ನು ತಗ್ಗಿಸುವಂಥ ಕೆಲಸ ಮಾಡಿದ್ರು. ಯುವಕರನ್ನು ರಸ್ತೆಯಲ್ಲಿ ಕೂತ್ಕೊಳ್ಳಿ ಪ್ರತಿಭಟನೆ ಮಾಡಿಸಿ ಇವತ್ತು ಜೈಲಿಗೆ ಓಡಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಳ್ಳಿ ತಂಗ ಗುರುಗಳನ್ನು ಉಲೇಮ ಕೂತ್ಕೊಳ್ಳಿಸಿ ತಲೆಮಣ್ಣೆ ಒಡಿಸಿಕೊಂಡು ನಾಚಿಕೆಗೊಂಡ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಾರೆ. ಗಲಾಟೆ ಮಾಡಿಸಿ ಗೋಲಿಬಾರಿ ಸಾವನ್ನು ಮಾಡುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಎಷ್ಟೋ ಜೈಲಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಆಗಿದೆ. ಏನು ಮಾಡಿದ್ದಾರೆ? ನಾವು ನೀವೆಲ್ಲ ನಮ್ಮ ಕಣ್ಣಲ್ಲಿ ನಾವು ನೋಡಿದ್ದೇವೆ. ಸುಳ್ಯದಲ್ಲಿ ಘಟನೆ ಆದಂಥ ಸಂದರ್ಭದಲ್ಲಿ, ಸುಳ್ಯದಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಅವರೊಬ್ಬ ಕಾರ್ಯಕರ್ತರನ್ನು ಪೊಲೀಸರು ಫಸ್ಟ್ ಎಳೆದುಕೊಂಡು ಹೋದರು. ನಾವು ನೀವೆಲ್ಲ ವಾಟ್ಸಪ್ಪಲ್ಲಿ ಟಿವಿಯಲ್ಲಿ ನೋಡಿದ್ದೇವೆ. ಅವತ್ತು ಆ ಹುಡುಗನ ಹೆಂಡತಿ ಮತ್ತು ತಾಯಿ ಇಬ್ಬರು ಸ್ಟೇಷನಲ್ಲಿ ಕೂಗುವುದಲ್ಲದೆ ಇವರು ಒಬ್ಬನೇ ಒಬ್ಬ ಕಾರ್ಯಕರ್ತ ಹೋಗಲಿಲ್ಲ, ಹೋಗಲಿಲ್ಲ ಕಾರ್ಯಕರ್ತ. ನಾವು ನಮ್ಮ ವಾಟ್ಸಪ್ ಮಧ್ಯದಲ್ಲಿ ನೀವೆಲ್ಲ ನೋಡಿದ್ದೀರಿ. ಬಹುಶಃ ಇವತ್ತು ಅವ್ರು ಕೂಗುದು ಇಬ್ಬರು ಕಲಿ ಹೋಗಿ ಕೂಗುದಲ್ಲದೆ ಒಬ್ಬನು ಕೂಡ ಅವತ್ತು ಹೋಗಲಿಲ್ಲ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ವಿಚಾರ ನಾನು ಹೇಳಿ ಬಯಸಕ್ಕೆ ಅಂತ ಹೇಳಿದರೆ, ಇವರ ಒಲಪ್ಪ ಅಂದ ವಿಚಾರ ಎಲ್ಲವೂ ಕೂಡ ಬೈದ ಮನಸ್ಸ ಕಾಲು ಇವತ್ತು ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಾತಾಡಿಗೆ ಹೋದರೆ ಭಾಳಷ್ಟು ಹೊತ್ತು ಮಾತಾಡೋದು ವಿಚಾರ ಇವತ್ತಿದೆ. ನಂದಿಷ್ಟೇ ಬಹುಶಃ ಮುಂದಿನ ದಿನಗಳಲ್ಲಿ ಜನವಿರೋಧಿ ಸರ್ಕಾರನ ಕಿತ್ತು ಬಿಸಾಡಲಿಕ್ಕೆ ನಾವು ಇವತ್ತು ತಯಾರಾಗಿ ನಿಲ್ಲುವಂಥ ಅವಕಾಶ ಇವತ್ತು ಆಗಲೇಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಮತ್ತೆ ಆಯ್ಕೆಯಾದಲ್ಲಿ ಮುಂದಿನ 30 ವರ್ಷಗಳಲ್ಲಿ ಏನೆಲ್ಲ ಆಡಳಿತಕ್ಕೆ ಸಂಬಂಧಪಟ್ಟಂತ ಬಹುಶಃ ಇವತ್ತು ಕೆಲಸ ಕಾರ್ಯಗಳು ಬೇಕಾ, ನಾನು ಖಂಡಿತವಾಗಿ ಅದನ್ನು ಮಾಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಹಿಜಾಬಿಗೆ ಸಂಬಂಧಪಟ್ಟಾಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಕೂಡ ಬಿಟ್ಟಿದ್ದೇನೆ. ಯಾಕೆ ಅಲ್ಲಾಹ್ ತಾಲ ನೋಡ್ತಾನಲ್ಲ, ಎಷ್ಟು ಅಪಪ್ರಚಾರ ಮಾಡ್ಬೋದು. ನೀವು ಎಷ್ಟೇ ಬೇಕಾದ ಗೀಚಿ, ನೀವು ಎಷ್ಟೇ ಹೋಗಿ ಮನೆಯಲ್ಲಿ ಏನು ಬೇಕಾದ ಹೇಳಿ, ನೀವು ಎಷ್ಟು ಮೇ 13 ತನಕ ಅಲ್ವಾ, ಮತ್ತೆ ಮುಗಿತಲ್ಲ ನಿಮ್ಮ ಕಥೆ ಎಲ್ಲವೂ ಕೂಡ. ಅಲ್ಲಿ ತನಕ ಎಷ್ಟು ಒಂದು ಚಾನ್ಸ್ ಕೊಡುವ ಇದಕ್ಕೆ ಸಂಬಂಧ ಪಟ್ಟಾಗಿ ಮತ್ತು ಸ್ಪಷ್ಟವಾದ ಸುಳ್ಳನ್ನು ಇವತ್ತು ಅಪಪ್ರಚಾರ ಮಾಡೋ ಕೆಲಸ ಇವತ್ತು ಮಾಡ್ತೀವಿ. ಅವತ್ತೇನಾಗಿತ್ತು ನಿಮಗೆಲ್ಲ ಕೂಡ ಗೊತ್ತಿದೆ. ನಾನೊಂದು ವಿವರಣೆ ಮಾಡಲಿಕ್ಕೆ ಮಾತ್ರ ಹೇಳುವಂಥದ್ದು. ಅವತ್ತು ನಿಜವಾಗಿ ಏನಾಗಿತ್ತು, ಉಡುಪಿಯಲ್ಲಿದ್ದದ್ದು ಬರೀ ಮಹಿಳಾ ಕಾಲೇಜ್ ಮಾತ್ರ, ಬರೀ ಮಹಿಳಾ ಕಾಲೇಜ್. ಅಲ್ಲಿ ಗಂಡಸ ಮಕ್ಕಳು ಯಾರಿಲ್ಲ. ಅಲ್ಲಿ ಅವರಿಗೆ ಕ್ಲಾಸ್ ರೂಮ್ ತನಕೂ ಕೂಡ ಅವಕಾಶ ಇತ್ತು. ಕ್ಲಾಸ್ ರೂಮ್ ಪಾಠ ಮಾಡುವಾಗ ಮಾತ್ರ ಅದಕ್ಕೆ ಅವಕಾಶ ಇರಲಿಲ್ಲ. ಯಾಕೆ ಇಲ್ಲ ಅಂತ ಅವ್ರು ಟೀಚರ್ ಹೇಳ್ತಾ ಇದ್ರು, ನಮಗೆ ಟೀಚರ್ ದೂರ ನಿಂತು ಪಾಠ ಮಾಡುವಾಗ ಯಾವ ಜಾತಿ ಧರ್ಮ ಮಕ್ಕಳಂತ ಗೊತ್ತಾಗಬಾರ್ದು, ಸಮಾನತೆ ಇರಬೇಕು. ಅದಕ್ಕಾಗಿ ನಾವೊಂದು ಸಿಸ್ಟಮ್ 14 ವರ್ಷ ಹಿಂದೆ ಮಾಡಿದ್ದೇವೆ. ಇವರು ಕೂಡ 1 ವರ್ಷ 6 ತಿಂಗಳು ಅದೇ ರೀತಿ ಬಂದಿದ್ದಾರೆ. ಸೆಕೆಂಡ್ ಇಯರಲ್ಲಿ 4 ತಿಂಗಳು ಇರುವಾಗ ಮುಗಿಲಿಕ್ಕೆ ಈ 6 ಮುಗ್ಧ ಯುವಕರು ಕರ್ಕೊಂಡು ಇವರ ತಲೆ ತಿರುಗಿಸಿಕೊಂಡು ಇವರನ್ನು ಟ್ರೈನಿಂಗ್ ಮಾಡಿ ಅವರ ಮುಖಾಂತರ ಅರ್ಜಿ ಸಲ್ಲಿಸ್ತಾರೆ. ಹೀಗೆ ಅಂತೇಳಿ ಮುಗ್ಧ ಯುವತಿಯನ್ನು ಮಾಡ್ತಾರೆ ಸಹೋದರರು ಎಲ್ಲ ಕೂಡ ಅರ್ಜಿ ಕೊಡ್ತಾರೆ. ಕಾಲೇಜ್ ನಾವು ಹೇಳ್ತೇವೆ ನಮಗೆ ತೀರ್ಮಾನ ತಗೊಳ್ಳಿಕ್ಕೆ ಆಗೋದಿಲ್ಲ, ನಾವು ಸರ್ಕಾರಕ್ಕೆ ಬರೀತೇವೆ ಅಂತೇಳಿ. ಆವಾಗ ಅಲ್ಲಿ ಸ್ಟೆಪ್ಪಲ್ಲಿ ಕೂತ್ಕೊಳ್ಳೋದು, ಸೆಲ್ಫಿ ತೆಗೆಯೋದು, ಟ್ವೀಟ್ ಮಾಡಿ ಪಾಕಿಸ್ತಾನದ ಟ್ವೀಟ್ ಆ ಟಿ ವಿಯಲ್ಲಿ ಬರೋದು, ಮಂಗಳೂರು ಟಿ ವಿ ಎಲ್ಲ ಕೂಡ ಬರೋದು, ಪಾಕಿಸ್ತಾನ ಬೆಂಬಲ ಇವರಿಗೆ, ಅಲ್ ಜಜೀರಾ ಟಿ ವಿ ಬೆಂಬಲ ಏನೆಲ್ಲ ಬಂದು. ಬಹುಶಃ ಅಲ್ಲಿ 79 ಜನ ಮತ್ತೆ ಕಲಿಯುವ ವಿದ್ಯಾರ್ಥಿಗಳಿದ್ದಾರೆ. ಬರೀ 6 ಜನ ಮಾತ್ರ ಟಿ ವಿಯವ್ರು ಫೋಕಸ್ ಮಾಡು, ಏನೋ ಒಂದು ಆಗಿದೆ ಅಂತ ಹೇಳಿಕೊಂಡು ಈ ರೀತಿ ಆಗ್ತಾ ಹೋಗ್ತಾ ಸಂದರ್ಭದಲ್ಲಿ ಇವರೊಬ್ಬ ರಾಜ್ಯ ನಾಯಕ ಬರ್ತಾನೆ. ಅವನೊಬ್ಬ ಬಂದು ಕಾಪುವಿನಲ್ಲಿ ಅವನು ಭಾಷಣ ಕೊಡ್ತಾನೆ. ಇಲ್ಲಿ ಯಾವುದು ಅವಕಾಶ ಕೊಡೋದಿಲ್ಲ, ಇಲ್ಲಿ ಯಾರು ಕೂಡ ಮಾತಾಡೋದಿಲ್ಲ. ನಾವು ಇಲ್ದು ಬಿಟ್ಟು ನಾವು ಹಾಗೆ ಮಾಡ್ತೇವೆ, ನಾವು ಹೀಗೆ ಮಾಡ್ತೇವೆ, ನಾವು ಹೊಡಿ ಮಾಡ್ತೇವೆ ಅಂತೇಳಿ ಭಾಷಣ ಮಾಡಿ ಅವನು ಕೊಡಲಿ ಪೇಟೆಗೆ ಓಡಿ ಹೋಗಿದ್ದಾನೆ. ಇಲ್ಲ ಅವನು ಕೊಟ್ಟು ಹೋಗಿದ್ದಾನೆ. ಅವನು ಮತ್ತೆ ಕಾಣಲಿಲ್ಲ.
ಅವನು ಕೊಟ್ಟ ಭಾಷಣವನ್ನು ಬೇರೊಂದು ಚಾಲೆಂಜ್ ಆಗಿ ಸ್ವೀಕರಿಸಿಕೊಂಡು ಬೇರೆ ಸಂಘಟನೆಯವರು ಮತ್ತೆ ಮರುದಿವಸದಿಂದ MGM ಕಾಲೇಜಲ್ಲಿ 40 ವರ್ಷ ನಮ್ಮ ಮಕ್ಕಳಿಗೆ ಅವಕಾಶ ಇತ್ತು, ಅಜರ್ ಕಾರ್ಡ್ನಲ್ಲಿ ಅವಕಾಶ ಇತ್ತು, ಭಂಡಾರ್ ಕಾಲೇಜಿನ ಅವಕಾಶ ಇತ್ತು. ಇವನ ಚಾಲೆಂಜನ್ನು ಕೇಳಿಕೊಂಡು ಎಲ್ಲಿ ನಮಗೆ ಅವಕಾಶ ಇತ್ತ ಅಲ್ಲಿ ಹೋಗಿ ನಿಲ್ಲಿಸುವಂಥ ಕೆಲಸ ಮಾಡೋದು ವಿಚಾರ ಇತ್ತು. ಇವರಿಂದಾಗಿ ಎಲ್ಲ ಇಡೀ ರಾಜ್ಯ ದೇಶದಲ್ಲಿ ಇವತ್ತು ನಮಗೆ ಸಮಸ್ಯೆ ಬಂದು ತಂದು ನಿಲ್ಲಿಸ. ಇವ್ರು ಯಾರ್ದು ಅಡ್ರೆಸ್ ಇದ್ದಾರಾ? ಏನದು ಇವತ್ತು ಅಡ್ರೆಸ್ ಇದೆ? ನಾನು ನಿಮ್ಮ ಮುಖಾಂತರ ಹೇಳೋದು ಇವರು ಅಪಪ್ರಚಾರ ಇವತ್ತು ಮಾಡ್ತಾ ಇದ್ದಲ್ಲ, ನಾನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ, ಓಪನ್ ಚಾಲೆಂಜ್ ಮಾಡ್ತಾ ಇದ್ದೇನೆ. ಹಿಜಾಬಿಗೆ ಸಂಬಂಧಪಟ್ಟಾಗ ಇಷ್ಟೆಲ್ಲ ಸಮಸ್ಯೆ ಆಗುವಾಗ ಇವರ ಪಕ್ಷದಿಂದ DC ಕಚೇರಿ ಮುಂದೆ ಒಂದು ಫ್ಲಾಗ್ ಇರ್ತಂತ ಪ್ರತಿಭಟನೆ ಒಂದು ಫೋಟೋ ನಮಗೆ ತೋರಿಸಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದೇ ಒಂದು ಪ್ರತಿಭಟನೆ ಇವರದ್ದು ಮಾಡಲಿಲ್ಲ. ಇವತ್ತು ಇವರ ಅಡ್ವೊಕೇಟ್ ಕೋರ್ಟಲ್ಲಿ ಏನು ಬರೆದು ಕೊಡ್ತಾನೆ, ನಮಗೆ 2 ತಿಂಗಳು ಕೊಟ್ಟರೆ ಸಾಕು, ಮತ್ತೆ ನೀವೇನು ಬೇಕಾದ್ರೂ ಮಾಡಿ ಅಂದ್ರೆ ಇವರ ಮಾತ್ರ ಗೌರವ ಇದು ಇರಬೇಕಂದ್ರೆ ನೀವೇನು ಬೇಕಾದ್ರೂ ಮಾಡಿ ಅಂತ ಹೇಳಿ 2 ತಿಂಗಳು ಕೊಟ್ಟರೆ ಸಾಕಂತ ಹೇಳ್ತಾನೆ. ಇವತ್ತೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಗೆ ಬಂದು ಚರ್ಚೆ ಆಗಿ ಗೌರವಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಸಕಾರಾತ್ಮಕವಾದ ತೀರ್ಮಾನ ಬರೆದಿದ್ರೆ ಅದು ಕಾಂಗ್ರೆಸ್ನ ಅಡ್ವೊಕೇಟ್ ವಾದ ಮಾಡಿದ್ದಲ್ಲದೆ ನಿಮ್ದು ಯಾರು ಅಲ್ಲ ಅಂತ ನಾವು ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಇದೆಲ್ಲ ಬದಿಗಿಟ್ಟುಕೊಂಡು ಮನೆಗೆ ಹೋಗಿ ಅಪಪ್ರಚಾರ ಕೆಲಸ ಮಾಡಿದ್ದಾರೆ. ಅದಾದ ನಂತರ ಎಕ್ಸಾಮ್ಗೆಲ್ಲ ಅವಕಾಶ ಎಲ್ಲ ಆಯಿತು, ಮುಗಿಯಿತು. ಮಂಗಳೂರಲ್ಲಿ ಪ್ರಾರಂಭ ಆಯಿತು. ನನಗೊಂದು ಸಹೋದರಿ ಫೋನ್ ಮಾಡಿದ್ರು, ಅವಳೇ ಮೊನ್ನೆ ಭಾಷಣ ಮಾಡಿದ್ರು ಕೂಡ. ಫೋನ್ ಮಾಡಿ ಹೇಳಿದರು, ನಾವು ಗೌರ್ಮೆಂಟ್ ಕಾಲೇಜ್ ಕಲಿಯುವವರು, ನಮಗೆ ಸಡನ್ನಾಗಿ ಮೊನ್ನೆ ನಿಲ್ಲಿಸಿದಾರಂತೆ, ನೀವು DC ಹತ್ರ ಮಾತಾಡಿದರೆ ನಮಗೂ ಸರಿ ಮಾಡ್ಬೋದು ಅಂತೇಳಿ. ನಾನು DC ಅವರಿಗೆ ಫೋನ್ ಮಾಡಿದ್ದೆ. DC ನಾನು ಇವತ್ತಿಲ್ಲ ನಾಳೆ ಬರಲಿ, ನಾನು ಬ್ಯುಸಿ ಇದ್ದೇನೆ ಅಂತೇಳಿ. ನಾನು ಈ ಸಹೋದರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ಬಂದು ಹೇಳಿ ಸಾವುಲ್ ಅಹಮದ್ಗೆ ಫೋನ್ ಮಾಡಿ ಹೇಳಿದೆ, ಇಂಥ ಸಮಸ್ಯೆ ಇದೆ, ಅವರಿಗೆ DC ಹತ್ರ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು, ನೀವು ಕರ್ಕೊಂಡೋಗಿ ಮಾತಾಡಿಸ್ಕೊಂಡು. ಅವನು ಆಯ್ತು ಅಂತ ಹೇಳಿದೆ. ಅವನು ಮರುದಿವಸ ಕರ್ಕೊಂಡು ಹೋದ, DC ಜೊತೆ ಮಾತಾಡಿ ನನಗೆ ಫೋನ್ ಮಾಡಿ ಹೇಳಿದ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನಾನು ನೋಡ್ತೇನೆ ಅಂತ ಕೂಡ ಎಲ್ಲ ಹೇಳಿದ್ದಾರೆ ಅಂತೇಳಿ. ನಾನು ಅದರ ನಂತರ ಕಾಲೇಜಿನ ಪ್ರಿನ್ಸಿಪಲ್ಗೆ ಫೋನ್ ಮಾಡಿದೆ, ಯಾಕೆ ನೀವು ಮಿಡಲಲ್ಲಿ ಮಾಡಬೇಡ, ನೆಕ್ಸ್ಟ್ ಡೇ ಬರುವ ಹೊಸ ವರ್ಷಕ್ಕೆ ಮಾಡ್ಬೋದು, ನೀವ್ಯಾಕೆ ಮಡಲನ್ನು ನಿಲ್ಲಿಸಿದ್ರಿ? ಅಲ್ಲ ನಾನೇನು ಮಾಡೋದು, VC ಅವರು ನನಗೆ ಹೇಳಿದ್ದಾರೆ, ನಾನು ಅದೇ ರೀತಿ ನಾನು ಮಾಡಬೇಕಾಗ್ತದೆ. VCಗೆ ಫೋನ್ ಮಾಡಿದ್ದೆ. VC ಅವರು ಹೇಳಿದರು, ನಾನೇನು ಮಾಡೋದು, ನಮ್ಮದು ಫೈನಲ್ ಸಿಂಡಿಕೇಟ್ ಬಾಡಿಯವ್ರು ತೀರ್ಮಾನ ಮಾಡಿದ್ದಾರೆ, ನಾನು ಅವ್ರು ತೀರ್ಮಾನ ಮಾಡಿದ್ರೆ ನಾನು ಹೇಳಬೇಕಾಗ್ತದೆ ಅಂತ. ನಾನು DC ಅವರಿಗೆ ಮಾತಾಡಿದೆ. DC ಅವರು ಹೇಳಿದ್ರು, ನೋಡಿ ಖಾದರ್ ಅವರೇ, ನಾನು ಬರೀ DC, ಅವರು VC, ಅವರ ತೀರ್ಮಾನಕ್ಕೆ ಅವ್ರದ್ದೇ ಒಂದು ಬಾಡಿ ಇದೆ, ನಮಗೆ ಸರ್ಕಾರಕ್ಕೆ ಅವಾಗ ಅವು ಬರೋದಿಲ್ಲ. ನನಗೆ ಅವ್ರಿಗೆ ನನಗಿಂತ ದೊಡ್ಡ ಪೋಸ್ಟ್ನಲ್ಲಿ ಅವರಿದ್ದಾರೆ, ನನಗೆ ಇವ್ರಿಗೇನು ಆದೇಶ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಆ ಸೋದರಿಗೆ ಹೇಳಿ, ಇನ್ನು ವಿರುದ್ಧ ಇನ್ನು 3 ತಿಂಗಳು ಕಲಿತು ಚೆನ್ನಾಗಿ ಇವತ್ತು ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಹೇಳಿದ್ದೆ. ನನಗೆ ಅವರು ಹೇಳಿದರು. ನಾನು ಈ ಸೋದರಿಗೆ ಹೇಳಿದೆ, ನೋಡಿ ನಿಮಗೆ ಇದು ಈ ರೀತಿ ಬರೋದು ಕಷ್ಟ, ನೀವು ಈ ಒಂದು ವರ್ಷದ ನಡುವಿನಲ್ಲಿದ್ದ ಕಾರಣ ನಿಮಗೆ ಕೋರ್ಟಲ್ಲಿ ಹಾಕಿದರೆ ನಿಮಗೆ ಮತ್ತು 3 ತಿಂಗಳ ತನಕ ನಿಮ್ಗೆ ಖಂಡಿತ ಅವಕಾಶ ಸಿಕ್ತಂತ ಹೇಳಿ ಹೈಕೋರ್ಟ್ನ ಅಡ್ವೊಕೇಟನ್ನು ಇವರಿಗೆ ಪರಿಚಯ ಮಾಡಿ ಅವನತ್ರ ವಿಚಾರ ಎಲ್ಲ ಹೇಳಿ ಇವನಿಗೆ ಫ್ರೀ ಅಡ್ವೊಕೇಟ್ ಅಂತೇಳಿ ಅವರ ಫೋನ್ ನಂಬರ್ ಇವರ ಫೋನ್ ಅವರಿಗೆ ಕೊಟ್ಟು ನಾನು ಅವರು ಸುದ್ದಿಲ್ಲ. 1 ವಾರ ನಂತರ ಫೋನ್ ಬರ್ತದೆ, ನನಗೆ ಏನಾಯಿತು ನಿಮ್ಮದು? ಅಲ್ಲ ನಮಗೆ ಅದು ಅಡ್ವೊಕೇಟ್ ಇದೆಲ್ಲ ಬೇಡ, ನಾವು ಇರ್ತೀವಿ. ಆಯ್ತಪ್ಪ ಹೇಳಿದೆ ನಮಗೆ 2 ಇದು, ನೀವು ಒಂದು ರೋಗಕ್ಕೆ 2 ಡಾಕ್ಟರ್ ಹಿಡಿದ್ರೆ ನಿಮಗೆ ಕಷ್ಟ ಆಗ್ತದೆ, ಯಾವುದೊಂದು ಡಾಕ್ಟರ್ ಇದ್ದರೆ ನೀವು ಸಾಕು ನೀವು ಮಾಡಿಕೊಳ್ಳಿ ಅಂತ. ಮಾರು ದಿವಸ ಆಯ್ತಲ್ಲ ಟಿ ವಿಯಲ್ಲಿ ಇವರು ಪ್ರೆಸ್ ಮಾರು ದಿವಸ ಟಿ ವಿಯಲ್ಲಿ ಸ್ಟಾರ್ಟ್, ಮತ್ತೆ ಭುಗಿಲೆದ್ದ ವಿವಾದ ಮಂಗಳೂರಿನಲ್ಲಿ, ನ್ಯಾಷನಲ್ TV, ಸ್ಟೇಟ್ TV, ಅಲ್ಲಿ 2 ದಿವಸ ಇದೇ ಬಂತು. ನನಗೆ ಎಷ್ಟೋ ಸೋದರು ಯಾರು ಕಲಿತಿದ್ದವ್ರು ಹೇಳಿದರು, ನೋಡಿ ಸರ್ ಇಲ್ಲಿ 2,500 ಮಕ್ಕಳಿದ್ದೇವೆ, ನಾವು ಸುಮಾರು 500ರಿಂದ 600 ನಮ್ಮ ಮೈನಾರಿಟಿ ಮುಸ್ಲಿಮ್ಸ್ ಮಕ್ಕಳಿದ್ದೇವೆ, ನಾವು ಒಳಗಡೆಯಲ್ಲಿ ಚೆನ್ನಾಗಿ ಕಲಿತಾ ಇದ್ದೇವೆ. ಇವರು 3-4 ಜನ ಇಲ್ಲಿ ಹೊರಗೆ ಮರದಡಿಯಲ್ಲಿ ಕೂತ್ಕೊಳ್ಳೋದು, ಲೈಬ್ರರಿಯಲ್ಲಿ ಕೂಡೋದು, ಇದನ್ನೇ ಟಿ ವಿಯಲ್ಲಿ ತೋರಿಸಿ ನಮ್ಮನ್ನು ತೋರಿಸೋದಿಲ್ಲ. ಇವರು ನಮಗೆ ಮುಜುಗರ ಆಗ್ತದೆ, ಕಲಿಯೋ ಈ ರೀತಿ ಬರುವಾಗ ನಮಗೆ ಕಲೀಲಿಕ್ಕೆ ಮುಜುಗರ ಆಗ್ತದೆ. ಅವ್ರಿಗೆ ಬೇಡದಿದ್ದರೆ ಮನೆಯಲ್ಲಿ ಕೂತ್ಕೊಳ್ಳಿ, ಅದು ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೀಲಿ, ನಮಗೆ ಅದು ಎಕ್ಸಾಮ್ ಕಲೀಲಿಕ್ಕೆ ಅವಕಾಶ ಮಾಡಿ ಕೊಡಿ ಇದನ್ನಂತೇಳಿ ನನಗೆ ಕೂಡ ಭಾಳಷ್ಟು ಮನವಿ ಮಾಡಿದೆ. ಒಂದು ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಕೇಳುವಾಗ ನಾನು ಹೇಳಿದೆ, ಕಾನೂನು ಪ್ರಕಾರ ಹೋಗಬೇಕು, ಕಾನೂನಲ್ಲಿ ಸಿಕ್ಕುವಂಥ ಅವಕಾಶ ಆಗ್ತದೆ, ನಾನು ಕಾನೂನಿನ ವ್ಯವಸ್ಥೆ ಎಲ್ಲ ಅವರಿಗೆ ಮಾಡಿ ಹೇಳಿದ್ದೇನೆ ಅಂತ ಹೇಳಿದೆ. ಅಲ್ಲ ಕಾನೂನು ಬೇಡ ಅಂತೆ, ಹೋರಾಟ ಮಾಡ್ತಾರಂತೆ, ಕಾನೂನಿಗೆಲ್ಲ ಗೌರವ ಕೊಡೋದಂತ ಪೇಪರ್ನ ಇಲ್ಲ. ನಾನು ಹಾಗೆ ಹೇಳಿದೆ, ಭಾರತದ ದೇಶದ ಕಾನೂನಿಗೆ ಅತ್ಯಂತ ಗೌರವ ಮತ್ತು ಸುಂದರ ಇದೆ. ನಮ್ಮ ದೇಶದ ಕಾನೂನು ಅರ್ಥ ಮಾಡಿ ಗೊತ್ತಾಗಬೇಕಾದ್ರೆ ನೀವು ಪಾಕಿಸ್ತಾನದ ಸೌದಿಗೆ ಹೋದಾಗ ಗೊತ್ತಾಗ್ತದೆ ಅಲ್ಲಿ ನಮ್ಮ ಕಾನೂನು ಹೇಗಿದೆ ಅಂತೇಳಿ. ಅಲ್ಲಿ ಬಹುಶಃ 3 ದಿವಸ ಆಯಿತು. 3ನೇ ದಿವಸ ಕೆಲ ಯುವಕರು ಆ ಪೊಲೀಸ್ನ ಲಾಠಿ ತೆಗೆದು ಅವ್ರ ಹೆಲ್ಮೆಟಲ್ಲಿ ಉಡಿ ಮಾಡಿದರು. ಪೊಲೀಸ್ ಮತ್ತೇನು ಮಾಡ್ತಾರೆ,
ಲಾಠಿ ಹುಡಿ ಮಾಡಿ ಹೋದವರು ಸೀದಾ ಬೋಟಲ್ಲಿ ಹೋಗಿ ನೀರಲ್ಲಿ ಹೋಗಿದ್ದಾರೆ, ಕೂತ್ಕೊಂಡಿದ್ದಾರೆ. ಪಾಪ ಮನೆಯಲ್ಲಿದ್ದವ್ರು ಕರ್ಕೊಂಡು ಹೋಗಿ ಎಲ್ಲರೂ ಕೂಡ ಜೈಲಲ್ಲಿ ಹಾಕಿದ್ರು. ಗಲಾಟೆ ಮಾಡಿದವರು ಇಲ್ಲ. ಮತ್ತೆ ಈಗ ಇವರು ಬಂದು ಕೇಳುವಂಥದ್ದು, ಸರಿ ಸರ್, ಇವರು ಬಂದು ಕೇಳುವಂಥದ್ದು ಕಾದ್ರೆ ಏನು ಮಾಡಿ ನಾನು ಗಲಾಟೆ ಮಾಡಿದ್ವಿ ಇವರು. ಆದಕ್ಕೆ ಇವರ ಬಗ್ಗೆ ಬಹಳಷ್ಟು ಜಾಗೃತ ಆಗೋ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಿಮ್ಮ ಹತ್ರ ಪ್ರತಿಯೊಂದು ಈ ಪ್ರದೇಶದ ಪ್ರತಿಯೊಂದು ಮನೆಯವ್ರ ಕೂಡ ಕೇಳಿದ್ರು ನಾನಿಷ್ಟೇ, ದಯವಿಟ್ಟು ನೀವು ಬಹುಶಃ ಎಲ್ಲ ಅಪಪ್ರಚಾರಕ್ಕೆ ಒಂದು ದೊಡ್ಡ ಮಟ್ಟ ತಡೆಗೋಡೆ ಆಗಿ ನಿಲ್ಬೇಕು. ಹೇಗೆ ನಾವು ಹರಿಯುವ ನೀರಿಗೆ ಒಂದು ಡ್ಯಾಮ್ ಅನ್ನು ಕಟ್ಟಿ ಅಣೆಕಟ್ಟು ಕಟ್ತೇವ, ಈ ಬಿಜೆಪಿ ಮತ್ತು ಇತರ ಪಕ್ಷದ ಅಪಪ್ರಚಾರಕ್ಕೆ ದೊಡ್ಡ ಮಟ್ಟದ ಅಣೆಕಟ್ಟು ಯಾರಂತ ಹೇಳಿದ್ರೆ ಅದು ನೀವು ಬಹುಶಃ ಅಣೆಕಟ್ಟಾಗಿ ಪ್ರತಿಯೊಂದು ಮನೆ ನಿಲ್ಲುವಂತ ಅವಕಾಶ ಆಗಬೇಕು. ಪ್ರತಿಯೊಂದು ಸೋದರಿ ಮಾತನ್ನು ಯಾರು ಕೇಳ್ತಾರೆ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮುಗ್ಧತೆಯನ್ನು ಬಹುಶಃ ಅವರು ಬಲಿತಗೊಳ್ಳಿಕ್ಕೆ ದುರುಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಯಾರಿಗೂ ನೀವು ಅವಕಾಶ ಕೊಡಬಾರ್ದು ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಂಡು ಬಹುಶಃ ನಿಖಿತ್ ಮೌರ್ಯ ಮತ್ತು ಭವ್ಯ ನರಸಿಂಹಮೂರ್ತಿ ಕೂಡ ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ಇವತ್ತು ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಯಾಚಿಸಿಕೊಂಡು ಮೇ 13ನೇ ತಾರೀಕು ಬಂದಾಗ ಸಂವಿಧಾನಬದ್ಧವಾದಂತಹ BR ಅಂಬೇಡ್ಕರ್ಗೆ ಅನುಗುಣವಾಗಿರುವ ಸರ್ಕಾರ ಸರ್ವರನ್ನು ಪ್ರೀತಿಸುವಂತ, ಸರ್ವರಿಗೆ ಗೌರವ ಕೊಡುವಂತ, ಸರ್ವರಿಗೆ ನ್ಯಾಯತೆ ನೋಡಿಕೊಳ್ಳುವಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನೆಲೆ ನಿಲ್ಲಕ್ಕೆ ತಮ್ಮೆಲ್ಲ ಪ್ರಯತ್ನ ಇವತ್ತು ಆಗ್ಬೇಕಂತ ಕೇಳಿಕೊಳ್ಳುತ್ತಾ ನೀವೇ ಅಭ್ಯರ್ಥಿ ಶಕ್ತಿ ಮೇಲೆ ದುಡಿಬೇಕಂತ ಕೇಳಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್.